ಹಾಗೂ ಈ ಪ್ರಾಜೆಕ್ಟಿನ ಕಥೆಯ ಬಗ್ಗೆ ದಿಲೀಪ್ ರಾಜ್ ಅವರು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಾರಿ, ಸ್ವಲ್ಪ ಕೋಲ್ಡ್ ಆಗಿದೆ. ಎಲ್ಲಿ ಬರಲಿ? ಅಲ್ಲೇ ಬರಲ್ಲ, ಇಲ್ಲೇ ಕುತ್ಕೊಂಡೆ ಮಾತಾಡಲ್ಲ. ಲೈಟಿಂಗ್ ಇಲ್ವೇ ಇಲ್ಲ, ಬೇಸ್ ಲೈಟ್ ಕೊಡಿಲ್ಲ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಇಲ್ಲಿ ಸೇರಿದ್ದೀವಿ. ಕೃಷ್ಣ ರೂಪು ಯಾಕೆ ಈ ಸೀರಿಯಲ್ನ ಮಾಡಬೇಕು ಅನ್ನೋದಕ್ಕೆ ಫಸ್ಟ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ನ ಹೇಳ್ಬಿಡ್ತೀನಿ. ಮುಖ್ಯವಾಗಿ ನಮಗೆ ಖುಷಿಯಾಗಿದ್ದು ಈ ಕಥೆ ಆ್ಯಂಡ್ ಕಥೆ ಹೋಗುವ ರೀತಿ. ಯಾಕಂದರೆ ಸೀರಿಯಲಲ್ಲಿ ಓವರಾಲ್ ನಾವು ಸೀರಿಯಲ್ ಅಂತ ತೊಗೊಂಡಾಗ ಇನಿಷಿಯಲಿ ಟೇಕ್ ಆಫ್ ಹೇಗಾಗುತ್ತೆ, ಅದಕ್ಕೊಂದು ಹುಕ್ ಪಾಯಿಂಟ್ ಹೇಗೆ ಸಿಗುತ್ತೆ ಅನ್ನೋದ್ರ ಮೇಲೆ ಇಡೀ ಕಥೆ ನಿಂತಿರುತ್ತೆ. ಸೊ ಈ ವಿಚಾರದಲ್ಲಿ ನಮಗೆ ಕೃಷ್ಣ ರೂಪು ಅನ್ನೋ ಈ ಕಥೆ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ಕಥೆನ ತೊಗೊಳ್ಬೇಕು. ಆ್ಯಂಡ್ ಈಗ ವೇದಿಕೆ ಮೇಲೆ ಈ ಸ್ಟಾರ್ ಕಾಸ್ಟ್ ಇದೆಯಲ್ಲ, ಈ ಸ್ಟಾರ್ ಕಾಸ್ಟ್ ಯಾಕೆ ತುಂಬ ಜನ ನನಗೆ ಸಿಗ್ತವೆ ಹೇಳೋದು ತುಂಬ ಚೆನ್ನಾಗಿದೆ ಸ್ಟಾರ್ ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ ಅಂತ. ಅದಕ್ಕೆ ಮುಖ್ಯವಾದ ಕಾರಣ ಆ ಕಥೆಯಲ್ಲಿ ಬರುವಂಥ ಪಾತ್ರಗಳು. ಪ್ರತಿಯೊಂದು ಪಾತ್ರನೂ ತುಂಬ ಸ್ಟ್ರಾಂಗ್ ಆಗಿ ಬಂದಿದೆ, ತುಂಬ ಸ್ಟ್ರಾಂಗ್ ಆಗಿ ಬಿಂಬಿಸಿದ್ದಾರೆ. ಪ್ರತಿ ಸೀನಲ್ಲಾಗಲಿ, ಪ್ರತಿಯೊಂದು ಸೀಕ್ವೆನ್ಸ್ಗಳಲ್ಲಾಗಲಿ, ಪ್ರತಿಯೊಂದು ಸಬ್ ಸ್ಟೋರಿ. ಅಂದರೆ ನಮ್ಮ ಸೀರಿಯಲ್ಗಳಲ್ಲಿ ಕಥೆ ಜೊತೆಗೆ ಉಪಕಥೆಗಳು ಬರ್ತಾನೇ ಇರುತ್ತೆ. ಆ ಉಪಕಥೆಗಳು ಚೆನ್ನಾಗಿದ್ದಾಗಲೇ ನಮ್ಮ ಇಡೀ ಸೀರಿಯಲ್ ಚೆನ್ನಾಗಿದೆ ಅಂತ ಅನ್ಸೋದು. ಸೊ ಹಾಗಾಗಿ ಈ ಸಬ್ ಸ್ಟೋರೀಸ್ ಅಂತ ನಾವು ಏನು ಹೇಳ್ತೀವಿ, ಆ ಪ್ರತಿಯೊಂದು ಸಬ್ ಸ್ಟೋರೀಸು ತುಂಬ ಸ್ಟ್ರಾಂಗ್ ಆಗಿದೆ. ಆ ಇಡೀ ಸಬ್ ಸ್ಟೋರಿಯ ಪ್ರತಿಯೊಂದು ಪಾತ್ರದ ಮೇಲೆ ಹೋಗುತ್ತೆ. ಆ ಪಾತ್ರಗಳು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಈ ಮುಖಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಈಗ ಮುಖ್ಯವಾಗಿ ನಾನು ಈ ಕೃಷ್ಣ ರೂಪು ಕಥೆಯ ಒಂದು ಲೈನನ್ನು ಹೇಳಿಬಿಡ್ತೀನಿ. ಬೇಸಿಕ್ಲಿ ಕೃಷ್ಣ ರೂಪು ಎರಡು ಬೇರೆ ಜಗತ್ತಿನ ಎರಡು ಫ್ಯಾಮಿಲಿಗಳ ನಡುವೆ ನಡೆಯುವಂಥ ಒಂದು ಕಥೆ. ಒಂದು ತುಂಬ ಸಾಹುಕಾರರು ಒಂದು ಜ್ಯುವೆಲರಿ ಚೈನ್ ಆಫ್ ಜ್ಯುವೆಲರಿ ಶೋರೂಮ್ಸ್ನ ಇಟ್ಕೊಂಡಿರುವಂಥವ್ರು. ಸೂರ್ಯಪ್ರಕಾಶ್ ಅಂತ ಒಂದು ಪಾತ್ರ ಬರುತ್ತೆ. ಆ ಪಾತ್ರ ಬಹಳ ಕಷ್ಟಗಳನ್ನು ನೋಡಿ ಬಹಳ ಶ್ರಮಪಟ್ಟು ಜೀವನದಲ್ಲಿ ಮೇಲೆ ಬಂದಿರುವಂಥ ಒಂದು ಪಾತ್ರ. ಅದು ತುಂಬ ವ್ಯಾಲ್ಯೂಸ್ನ ಬೆಲೆ ಕೊಡುವಂಥ, ತಪ್ಪನ್ನು ಖಂಡಿಸುವಂಥ ಒಂದು ಸ್ಟ್ರಾಂಗ್ ಪಾತ್ರ ಸೂರ್ಯಪ್ರಕಾಶ್. ಈ ಸೂರ್ಯಪ್ರಕಾಶ್ಗೆ 3 ಜನ ಗಂಡು ಮಕ್ಕಳಿರ್ತಾರೆ. 3 ಜನ ಗಂಡು ಮಕ್ಕಳಲ್ಲಿ ಮೊದಲನೇ ಗಂಡು ಮಗ ಅಪ್ಪನಿಗೆ ತುಂಬ ಪ್ರಿಯನಾದಂಥ ಗಂಡು ಮಗ. ತನ್ನ ಒಂದು ಪೀಳಿಗೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ ಅಂತ ನಂಬಿರುವಂಥ ದೊಡ್ಡ ಮಗ. ಎರಡನೆಯವನು ಅಪ್ಪನಿಗೆ ಆಗದೇ ಇರುವಂಥ ಒಬ್ಬ ಮಗ. ಇವನ ಕಥೆಯಲ್ಲಿ ನಾವು ಮುಖ್ಯವಾಗಿ ಜಾಸ್ತಿ ಹೇಳ್ತಾ ಹೋಗ್ತೀವಿ. ಅಂದರೆ ಸೀರಿಯಲ್ ನಾಯಕ ಅಂತ ನಾವೇನು ಹೇಳ್ತೀವಿ ಅಂದರೆ ಯಾವ ಪಾತ್ರದ ಭಾವನೆಗಳನ್ನ ಇಟ್ಕೊಂಡು ನಾವು ಕಥೆ ಹೇಳ್ತೀವಿ, ಆ ಪಾತ್ರನ ನಾವು ನಾಯಕ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮ್ಮ ಇಡೀ ಕೃಷ್ಣ ರೂಪು ಕಥೆಯ ನಾಯಕ ಸೂರ್ಯಪ್ರಕಾಶ್ ಅವರ ಎರಡನೇ ಮಗ. ಈ ಎರಡನೇ ಮಗ ಬೇರೆ ಸೀರಿಯಲ್ಗಳು ಅಥವಾ ಬೇರೆ ನಾಯಕರಿಗಿಂತ ವಿಭಿನ್ನ ಅಂತ ಯಾಕೆ ಅನ್ನಿಸ್ತಾನೆ ಅಂದರೆ ಅವನಿಗೆ ಹೀರೋಲಿ ಇರಬೇಕಾಗಿರುವಂಥ ಯಾವ ಕ್ವಾಲಿಟೀಸು ಇರೋದಿಲ್ಲ. ಬೇಸಿಕ್ಲಿ ಪ್ಯೂರ್ ಅವನು. ಹಗಲು ರಾತ್ರಿ ಕುಡಿತಾನೆ ಇರ್ತಾನೆ. ಒಟ್ಟ ಯಾರಿಗೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಇಷ್ಟೆಲ್ಲದ್ರ ಮಧ್ಯೆ ಅಪ್ಪ ಬಂದಾಗ ಮಾತ್ರ ಒಂದು ಮಾತು ಹೇಳದೇ ಇರುವಂಥ ಮಗ. ಅತಿಯಾದ ಬೆಲೆ ಕೊಡುವಂಥ ಒಂದು ಪಾತ್ರ ಈ ಎರಡನೇ ಮಗ. ಅಷ್ಟೇ ದ್ವೇಷಿಸುವಂಥ, ದ್ವೇಷ ಅಂತಲೂ ಹೇಳಲ್ಲ, ಅವನನ್ನು ಅಬ್ಯಾಂಡನ್ ಮಾಡಿಬಿಟ್ಟಿರ್ತಾರೆ ಅಪ್ಪ. ಸೊ ಇವರಿಬ್ಬರ ನಡುವೆ ನಡೆಯುವಂಥ ಈ ಘರ್ಷಣೆಗಳಿದೆಯಲ್ಲ, ಇದು ನಮ್ಮ ಕಥೆಯ ಒಂದು ಮುಖ್ಯವಾದ ಅಂಶ ಆಗುತ್ತೆ. ಇದರ ಜೊತೆಗೆ 3ನೇ ಮಗ ಇದ್ದಾನೆ, ಭರತ್ ಅಂತ. ಭರತ್ ಅನ್ನೋ ಪಾತ್ರ ಕಾಲೇಜಲ್ಲಿ ಪ್ರೊಫೆಸರ್ ಆಗಿರ್ತಾನೆ. ಆ್ಯಂಡ್ ಅವನದೇ ಆದಂಥ ಶಿಸ್ತು, ಟೈಮ್ ಲೈನು, ಅದನ್ನು ಫಾಲೋ ಮಾಡ್ಕೊಂಡು ಹೋಗುವಂಥ ಈ ಪಾತ್ರ. ಇದೆಲ್ಲದರ ಜೊತೆಗೆ ಸೂರ್ಯಪ್ರಕಾಶ್ ಅವರ ತಂಗಿ ಈ ಮನೇಲಿದ್ದಾರೆ. ಆ ತಂಗಿಯ ಒಂದು ಕಥೆ ಇದೆ. ಆ ತಂಗಿ ಯಾಕೆ ಈ ಮನೇಲಿದ್ದಾರೆ, ಏನು ಎತ್ತ ಅನ್ನೋದನ್ನು ಕಥೆಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಪ್ಲಸ್ ಈ ಅತ್ತೆ ಯಶೋಧ ಅನ್ನೋ ಕ್ಯಾರೆಕ್ಟ್ರು ಈ ಇಡೀ ಮನೆಯನ್ನು ಉಳಿಸಬೇಕು, ಈ ಒಂದು ಅಣ್ಣನ ಮರ್ಯಾದೆ ಗೌರವ ಯಾವುದೇ ಕಾರಣಕ್ಕೂ ಕೆಳಗೆ ಹೋಗಬಾರ್ದು ಅಂತ ದುಡಿಯುವಂಥ ಒಂದು ಪಾತ್ರ ಇದು. ಯಾಕೆ ಅಣ್ಣನ ಬಗ್ಗೆ ಅಷ್ಟೊಂದು ಬೆಲೆ, ಅಣ್ಣನಿಗೋಸ್ಕರ ಆ ಪಾತ್ರ ಏನೇನು ತ್ಯಾಗ ಮಾಡಿದೆ ಅನ್ನೋದನ್ನು ನಾವು ಕಥೆಯಲ್ಲಿ ಹೇಳ್ತಾ ಹೋಗ್ತೀವಿ.
ಇದು ಒಂದು ಫ್ಯಾಮಿಲಿಯ ಕಥೆ ಆಗುತ್ತೆ. ಇನ್ನೊಂದು ಫ್ಯಾಮಿಲಿ ಒಂದು ಆರ್ಡಿನರಿ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಅಂತ ಹೇಳ್ಬೋದಾದಂಥ ಒಂದು ಸಂಸಾರ ಅಂತ. ಅಲ್ಲಿ ಒಬ್ಬ ಅಣ್ಣ ಇದ್ದಾನೆ. ಆ ಅಣ್ಣ ನವೀನ್ ಸಜ್ಜು ಅವರು ಮಾಡ್ತಾ ಇರುವಂಥದ್ದು ಮಂಜು ಅನ್ನೋ ಕ್ಯಾರೆಕ್ಟರ್. ಆ ಮಂಜು ಅನ್ನೋ ಪಾತ್ರ ಆಟೋ ಡ್ರೈವರ್. ಆಟೋನ ಓಡಿಸ್ಕೊಂಡು ಇಡೀ ಸಂಸಾರನ ತೂಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಈ ಮಂಜುಗೆ 3 ಜನ ತಂಗಿಯರಿದ್ದಾರೆ. ಈ 3 ಜನ ತಂಗಿಯರು ಅವನ ಕನಸು. ತನಗಾಗಿ ಅವನು ಏನನ್ನೂ ಆಸೆ ಪಟ್ಟಿರಲ್ಲ, ತನಗಾಗಿ ಏನನ್ನೂ ಬಯಸ್ತಾ ಇರಲ್ಲ. ಈ 3 ಜನ ತಂಗಿಯರು ಖುಷಿಯಾಗಿರಲಿ, 3 ಜನ ತಂಗಿಯರು ಚೆನ್ನಾಗಿ ಸೆಟ್ಲ್ ಆಗಲಿ ಅನ್ನೋದಷ್ಟೇ ಈ ಮಂಜು ಪಾತ್ರದ ಒಂದು ಆಸೆ ಆಗಿರುತ್ತೆ. ಇದಕ್ಕೆ ತಕ್ಕ ಹಾಗೆ ಆ 3 ಜನ ಹೆಣ್ಮಕ್ಳು ಅಣ್ಣನ ಬಗ್ಗೆ ಅತಿಯಾದ ಪ್ರೀತಿ, ಅಂದರೆ ಜಗತ್ತಲ್ಲಿ ಯಾರು ಏನೇ ಬರಲಿ, ಎಂಥದೇ ಬರಲಿ, ಅಣ್ಣನ ಪರವಾಗಿ ಮುಂದೆ ಬಂದು ನಿಲ್ಲುವಂಥ 3 ಜನ ಹೆಣ್ಮಕ್ಳ ಪಾತ್ರ ಇದೆ. ಇವರಿಗೆ ಒಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇರುವಂಥ ತಾಯಿ ಇದ್ದಾರೆ. ಈ 3 ಜನ ತಂಗಿಯರಲ್ಲಿ ಚಿಕ್ಕದಾಗಿ ಹೇಳಬೇಕು ಅಂದರೆ ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಸ್ಪೆಷಾಲಿಟಿಗಳಿದೆ. ಮೊದಲನೇದು ಕಲ್ಯಾಣಿ ಅನ್ನೋ ಪಾತ್ರ ಬರುತ್ತೆ. ಆ ಪಾತ್ರ ಅಣ್ಣನ ಬಗ್ಗೆ ಎಷ್ಟು ಪೊಸೆಸಿವ್ ಅಂದರೆ ಶಿ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್. ಅಂದರೆ ಅಗ್ರೆಷನ್ ಇರ್ಬೋದು, ಅಥವಾ ಕೋಪ ಇರ್ಬೋದು, ಅಥವಾ ರಿಯಾಕ್ಟ್ ಮಾಡೋ ರೀತಿ ಇರ್ಬೋದು, ಅದು ಸ್ವಲ್ಪ ಅಗ್ರೆಷನ್ನಲ್ಲಿರುತ್ತೆ. ಇದು ಕಲ್ಯಾಣಿ ಪಾತ್ರದ ಒಂದು ನೋಟ ಸಿಗುತ್ತೆ ನಮಗೆ. ಹಾಗೆ ನಮ್ಮ 2ನೇ ತಂಗಿ ಇದು ರುಕ್ಕು, ಅಂದರೆ ನಮ್ಮ ಟೈಟಲಲ್ಲಿ ಬರುವಂಥ ರುಕ್ಕು. ಈ ರುಕ್ಕು ಹೇಗೆ ಅಂದರೆ ಅಣ್ಣನ ಇನ್ನೊಂದು ಅಣ್ಣನಲ್ಲಿರೋ ಎಲ್ಲ ಗುಣಗಳ ಒಂದು ಕಾಂಬಿನೇಷನ್ ಈ ರುಕ್ಕು. ಅಂದರೆ ಏನೇ ಒಂದು ಕಷ್ಟ ಬರಲಿ, ಏನೇ ಒಂದು ಸಿಚುವೇಶನ್ ಬರಲಿ, ಅದನ್ನು ಹ್ಯಾಂಡಲ್ ಮಾಡೋ ರೀತಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಅದೊಂದು ಅಗ್ರೆಷನ್ ಬೇಕಾದಾಗ ಅಗ್ರೆಷನ್ ಇರುತ್ತೆ, ಯಾವುದನ್ನು ಸಂಭಾಳಿಸ್ಕೊಂಡು ಹ್ಯಾಂಡಲ್ ಮಾಡಬೇಕು ಅದನ್ನು ಸಂಭಾಳಿಸ್ಕೊಂಡು ಹೋಗ್ತಾ ಇರುತ್ತೆ. ಓವರ್ ಆಲ್ ಅಣ್ಣನ ಪ್ರತಿರೂಪ ಈ 2ನೇ ತಂಗಿ ರುಕ್ಕು. ಈ 3ನೇ ತಂಗಿ ಭವ್ಯ ಕಾಲೇಜಲ್ಲಿ ಓದ್ತಾ ಇರುವಂಥ ಹುಡುಗಿ. ಇವತ್ತಿನ ತುಂಬ ಲವಲವಿಕೆಯಿಂದ ಇರುವಂಥ ಹುಡುಗಿ. ಆ ಹುಡುಗಿಯ ಕಥೆ ಹೇಗೆ ಬೇರೆ ಬೇರೆ ದಿಕ್ಕನ್ನು ಪಡ್ಕೊಂಡು ಹೋಗುತ್ತೆ, ಅದು ಕಥೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಈಗ 2 ಫ್ಯಾಮಿಲಿ ಬಗ್ಗೆ ಹೇಳಿದೆ. ಈ 2 ಫ್ಯಾಮಿಲಿಗಳು ಹೇಗೆ ಕಥೆಯಲ್ಲಿ ಒಂದಾಗ್ತವೆ ಅನ್ನೋದಕ್ಕೆ ನೀವು ಪ್ರೋಮೋ ನೋಡಿದರೆ ಅದರಲ್ಲಿ ಒಂದು ಆಕ್ಸಿಡೆಂಟ್ ಸೀಕ್ವೆನ್ಸನ್ನು ನಾವು ತೋರಿಸ್ತೀವಿ. ಸೊ ಆ ಒಂದು ಆಕ್ಸಿಡೆಂಟ್ ಸೀಕ್ವೆನ್ಸು ಇಡೀ ಕಥೆಯ ದಿಕ್ಕನ್ನು, ಆಯಾಮವನ್ನು ಬದಲಾಯಿಸುತ್ತೆ. ಸೊ ಆಯಾಮ ಏನು, ಆ ಸಿಚುವೇಶನಿಂದ ಏನೆಲ್ಲ ದೊಡ್ಡ ದೊಡ್ಡ ಟ್ವಿಸ್ಟ್ ಆಗುತ್ತೆ ಅನ್ನೋದು ತುಂಬ ಮುಖ್ಯವಾದಂಥ ನಮ್ಮ ಕೃಷ್ಣ ರುಕ್ಕು ಕಥೆಯ ಜೀವಾಳ ಇರೋದು. ಸೊ ಇದು ನಾನು ತುಂಬ ಡೀಟೇಲಾಗಿ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅದನ್ನು ಹೇಳಿಬಿಟ್ರೆ ಅದನ್ನು ನೋಡೋ ಮಜಾ ಹೊಟ್ಟು ಹೋಗುತ್ತೆ ಅನ್ನೋದಕ್ಕೆ. ಬಟ್ ಈ ಒಂದು ಸಿಚುವೇಶನ್ನಿಂದ ಈಗ ನಾನು ಹೇಳಿದಾಗೆ ಈ 3 ಜನ ತಂಗಿಯರಲ್ಲಿ ಅವರ ರಿಯಾಕ್ಷನ್ ಹೇಗಿರುತ್ತೆ, ನಮ್ಮ ಕೃಷ್ಣ ಅದರಲ್ಲಿ ಹೇಗೆ ಇನ್ವಾಲ್ವ್ ಆಗಿರ್ತಾನೆ, ಮಕ್ಕಳು ಇನ್ವಾಲ್ವ್ ಆಗಿರೋದಕ್ಕೆ ನಮ್ಮ ಸೂರ್ಯಪ್ರಕಾಶ್ ಅವರು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಈ ಇಡೀ ಮನೆ ಘನತೆಯನ್ನು ಕಾಪಾಡೋದಕ್ಕೆ ಒದ್ದಾಡ್ತಾ ಇರುವಂಥ ಯಶೋಧ ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತಾಳೆ. ಸೊ ಓವರ್ ಆಲ್ ನಮ್ಮ ಕಥೆಯ ಜಿಸ್ಟು ಈ ಪ್ರಶ್ನೆಗಳಿಗೆ ಉತ್ತರ. ಸೊ ಇದು ನಮ್ಮ ಕಥೆಯ ಸಾರಾಂಶ ಅಂತ ಹೇಳ್ಬೋದು. ಈಗ ನಾನು ಪಾತ್ರಗಳನ್ನ ಹೇಳ್ತಾ ಹೋಗ್ತೀನಿ. ಸೂರ್ಯಪ್ರಕಾಶ್ ಪಾತ್ರವನ್ನು ನಾರಾಯಣ್ ಸರ್ ಅವರು ನಿರ್ವಹಿಸ್ತಾ ಇದ್ದಾರೆ. ಆ್ಯಂಡ್ ನಾರಾಯಣ್ ಸರ್ ನನಗೆ ಯಾವತ್ತೂ ಅವರು ಇಂಡಸ್ಟ್ರಿಗೆ ಸಂಬಂಧಪಟ್ಟವರು ಅಥವಾ ಇನ್ನೊಂದು ಆ್ಯಕ್ಟರು ಅಥವಾ ಡೈರೆಕ್ಟರ್ ಥರ ಅವರು ಯಾವತ್ತೂ ನಮ್ಮ ಜೊತೆ ಇಲ್ಲ, ಎಸ್ಪೆಷಲಿ ನನ್ನ ಮತ್ತು ವಿದ್ಯಾ ಜೊತೆ ಇದ್ದಾಗ. ಯಾಕಂದರೆ ನಾವು ಏನೇ ಮಾಡಲಿ, ಇದೆಲ್ಲ ಪಾರ್ವಲ್ ಮಾಡಿದಾಗೂ ಅಷ್ಟೇ, ನಾವು ಏನೇ ಮಾಡಲಿ ಯಾವಾಗಲೇ ಆಗಲಿ ನೀವು ಏನು ಬೇಕಾದರೂ ಮಾಡಿ, ನೀವು ಹೇಳಿದ್ರೆ ನಾನು ಬರ್ತೀನಿ ಅಂತ ಹೇಳಿ ನಮ್ಮನ್ನು ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರೋವಂಥವ್ರು. ಆ್ಯಂಡ್ ಶೂಟಿಂಗ್ ಮಾಡಬೇಕಾದ್ರೂ ಪ್ರತಿ ಹಂತದಲ್ಲೂ ಪ್ರತಿ ರೀತಿಯಲ್ಲೂ ನಮಗೆ ಗೈಡ್ ಮಾಡ್ಕೊಂಡು ಬರ್ತಾ ಇರೋವಂಥವ್ರು. ಸೊ ಹಾಗಾಗಿ ನನಗೆ ಅಥವಾ ನನ್ನ ಹೆಂಡತಿ ವಿದ್ಯಾಗೆ ಸರ್ ನಮ್ಮ ಜೊತೆ ಇರೋದು ಇಟ್ಸ್ ಅ ಬ್ಲೆಸ್ಸಿಂಗ್ ಅದು. ಆ್ಯಂಡ್ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಯಾಕಂದರೆ ಅವ್ರು ಈ ಪಾತ್ರನ ಒಪ್ಕೊಂಡಿದ್ದೆ ನಮಗೆ ಬಹಳ ಖುಷಿ ಇದೆ. ಈಗ ಸೂರ್ಯನಾರಾಯಣ ತಂಗಿರೋ ಯಶೋಧರವರನ್ನು ಸುಚಿತ್ರ ಅವರು ನಿರ್ವಹಿಸ್ತಾ ಇದ್ದಾರೆ. ಸುಚಿತ್ರ ಅವರು ಕನ್ನಡದಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಸಾಕಷ್ಟು ಪಾಪ್ಯುಲರ್ ಸೀರಿಯಲ್ಗಳಲ್ಲಿ ಲೀಡ್ ರೋಲ್ಸಲ್ಲಿ ಮಾಡಿ ಒಂದು ಲಾಂಗ್ ಬ್ರೇಕ್ ತೊಗೊಂಡು ತಮಿಳಲ್ಲಿ ಸಾಕಷ್ಟು ಹೆಸರನ್ನು ಮಾಡಿ ಆ್ಯಂಡ್ ಸಾಕಷ್ಟು ಅವಾರ್ಡ್ಗಳನ್ನ ತೊಗೊಂಡು ಆಫ್ಟರ್ ಎ ಲಾಂಗ್ ಬ್ರೇಕ್ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಿರೋದು.
ಆ್ಯಂಡ್ ಸುಚಿತ್ರಾ ಅವರು ನನ್ನ ಸಂಬಂಧ ತುಂಬ ಹಳೆದು, ಒಟ್ಟೊಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇದ್ವಿ ಅವಾಗ. ನಾನು ಹೇಳಿದ ಒಂದು ಮಾತಿಗೆ ಬೆಲೆ ಕೊಟ್ಟು ಆಯಿತು ದಿಲೀಪ ಮಾಡೋಣ ಬಾ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ 3 ಜನ ಮಕ್ಕಳಲ್ಲಿ ಮೊದಲನೇ ಮಗ ವಿನಯ್ ಚಂದನ್ ಅವರು, ಗೆಜ್ಜೆನಾದ ವಿಜಯ್ ಕುಮಾರ್ ಅವರ ಸುಪುತ್ರ, ಬಹಳ ಒಳ್ಳೆ ಆ್ಯಕ್ಟರು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅವರ ಸೀನ್ಗಳು. ಥ್ಯಾಂಕ್ ಯು ವಿಜಯ್. 3ನೇ ಮಗನ ಪಾತ್ರವನ್ನು ಭರತ್ ಪಾತ್ರವನ್ನು ಸೂರಜ್ ಅವರು ನಿರ್ವಹಿಸ್ತಾ ಇದ್ದಾರೆ. ಆ್ಯಂಡ್ ಇದು ನಮ್ಮ ಹೀರೋ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ. ಈಗ ಕೊನೆಯದಾಗಿ ಹೀರೋವನ್ನು ನಾನು ಪರಿಚಯ ಮಾಡಿಸ್ತೀನಿ. ಅಕ್ಷಯ್ ಈಗಾಗಲೇ ಅಯ್ಯನ ಮನೆ ವೆಬ್ ಸೀರೀಸಲ್ಲಿ ಸಾಕಷ್ಟು ಹೆಸರು ಮಾಡಿದರು. ಇದ್ರ ಹಿಂದೆನೂ ಸೀರಿಯಲ್ಗಳನ್ನ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಈ ಕಥೆಯಲ್ಲಿ ಅಕ್ಷಯ್ನ ಪ್ರೆಸೆಂಟ್ ಮಾಡಿರೋ ರೀತಿ ನಮಗೆಲ್ಲರಿಗೂ ಒಂದು ಗಟ್ ಫೀಲಿಂಗ್ ಏನು ಅಂದರೆ, ಈ ಸೀರಿಯಲ್ಲು ತೆರೆ ಕಂಡ ತಕ್ಷಣ ಡೆಫಿನೆಟ್ಲಿ ಅಕ್ಷಯ್ಗೆ ಸಿನಿಮಾ ಸಿಗುತ್ತೆ ಅನ್ನೋದು. ಯಾಕಂದರೆ ಕ್ಯಾರೆಕ್ಟರ್ ಆ ಥರ ಇದೆ, ಸೀನ್ಗಳು ಆ ಥರ ಇದೆ, ಯೂಶಲಿ ಸಿನಿಮಾದಲ್ಲಿ ಬರುವಂಥ ಸೀನ್ಗಳ ಥರ ಇದೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅದನ್ನು ಅವರು ಆ ಒಡ್ಡತನ ಆಗಿರ್ಬೋದು ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಗುಡ್ ಲಕ್ ಅಕ್ಷಯ್ ಆ್ಯಂಡ್ ಥ್ಯಾಂಕ್ ಯು. ಇನ್ನು ನಮ್ಮ ಇನ್ನೊಂದು ಮನೆ ಹೀರೋಯಿನ್ ಮನೆಗೆ ಅಂತ ಬಂದರೆ ಮಂಜು ಪಾತ್ರವನ್ನು ನವೀನ್ ಸಜ್ಜು ಅವರು ನಿರ್ವಹಿಸ್ತಾ ಇದ್ದಾರೆ. ಅವರು ಇವತ್ತು ಅವ್ರದ್ದು ಸಿನಿಮಾದ ಯಾವುದೋ ಒಂದು ಸ್ಕ್ರೀನಿಂಗ್ ಇದೆ ಅಂತ ಹೇಳಿ ಅವರು ಇವತ್ತು ಬರೋಕ್ಕಾಗಲಿಲ್ಲ. ಇನ್ನು 3 ಜನ ತಂಗಿಯರಲ್ಲಿ ಮೊದಲನೇ ತಂಗಿ ಕಲ್ಯಾಣಿ ದಿವ್ಯಾ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆರೋಗ್ಯಂಟ್, ತುಂಬ ಬೋಲ್ಡಾಗಿ, ತುಂಬ ಸ್ಟ್ರಾಂಗಾಗಿ ರಿಯಾಕ್ಟ್ ಮಾಡುವಂಥ ಕ್ಯಾರೆಕ್ಟರ್. ಆ್ಯಂಡ್ ಇಡೀ ಕಥೆಯನ್ನು, ಇಡೀ ಮನೆಯನ್ನು ತೂಗಿಸ್ಕೊಂಡು ಹೋಗುವಂಥ ರುಕ್ಕು ಪಾತ್ರವನ್ನು ಮೌನ ಅವರು ನಿರ್ವಹಿಸ್ತಾ ಇದ್ದಾರೆ. ಆ್ಯಂಡ್ ಮೌನ ಈಗಾಗಲೇ ಸಾಕಷ್ಟು ಪಾಪ್ಯುಲರ್ ಆಗಿರುವಂಥ ಪಾತ್ರ. ಆ್ಯಂಡ್ ಮೌನ ಅವರು ಈ ಪಾತ್ರದಲ್ಲಿ ಕಂಪ್ಲೀಟ್ಲಿ ಬೇರೆ ಥರ ಕಾಣಿಸ್ತಾರೆ. ಯಾಕಂದರೆ ಅವರ ಹಳೆ ಪ್ರಾಜೆಕ್ಟಲ್ಲಿ ಅವರನ್ನು ಪ್ರೆಸೆಂಟ್ ಮಾಡಿರೋದಕ್ಕೂ ಈ ಪ್ರಾಜೆಕ್ಟಲ್ಲಿ ಅವರನ್ನು ಪ್ರೆಸೆಂಟ್ ಮಾಡ್ತಿರೋದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರು ಸಿಕ್ಕಿದಾಗ ಅದನ್ನೇ ಹೇಳಿದ್ರು, ನನಗೆ ಈ ಥರದ್ದು ಏನಾರು ಒಂದು ಮಾಡಬೇಕಿತ್ತು, ಆ ಥರ ಬೋಲ್ಡ್ ಪಾತ್ರಗಳನ್ನ ಸಾಕಷ್ಟು ಮಾಡಿದೆ, ನನಗೆ ಐ ವಾಂಟೆಡ್ ಸಮಥಿಂಗ್ ಎಲ್ಸ್ ಅಂತ ಹೇಳಿದ್ರು. ಐ ಆಮ್ ಶೋರ್ ನಿಮಗೆ ಖುಷಿ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಅವರ್ ಟೀಮ್. ಆ್ಯಂಡ್ 3ನೇ ತಂಗಿ ಚಿಂಕುರ್ಳಿ ಭವ್ಯ ಪಾತ್ರವನ್ನು ಸ್ನೇಹ ಅವರು ನಿರ್ವಹಿಸ್ತಾ ಇದ್ದಾರೆ. ಸೊ ಇದು ನಮ್ಮ ಪಾತ್ರ. ಅಮ್ಮ, ಪ್ರೀತಿಯ ಅಮ್ಮ ಜೋಶಿ ಅವರು ನಿರ್ವಹಿಸ್ತಾ ಇದ್ದಾರೆ. ಆ್ಯಂಡ್ ಇದೆಲ್ಲನೂ ಇಷ್ಟು ಚೆನ್ನಾಗಾಗೋದಕ್ಕೆ ಇವತ್ತು ನಾವು ಖುಷಿಯಾಗಿ ನಿಮ್ಮ ಮುಂದೆ ಬಂದು ಈ ಥರದೊಂದು ಪ್ರಾಜೆಕ್ಟ್ನ ಮಾಡಿದ್ದೀವಿ, ಈ ಥರದೊಂದು ಕಾಸ್ಟಿಂಗ್ನ ಇಟ್ಕೊಂಡಿದ್ದೀವಿ. ನಾವು ಈಗ ಹೀರೋ ಇಂಟ್ರೊಡಕ್ಷನ್ ಈ ಥರ ಮಾಡ್ತಾಯಿದ್ದೀವಿ, ಹೀರೋಯಿನ್ ಇಂಟ್ರೊಡಕ್ಷನ್ ಈ ಥರ ಮಾಡ್ತಾಯಿದ್ದೀವಿ, ಸಿನಿಮ್ಯಾಟಿಕ್ಕಾಗಿ ಶೂಟ್ ಮಾಡಿದ್ದೀವಿ ಅಂದರೆ ಇದೆಲ್ಲದಕ್ಕೂ ಕಾರಣ ಅಲ್ಲಿ ಕೊನೆಯಲ್ಲಿ ಒಬ್ಬರು ಕೂತ್ಕೊಂಡಿದ್ದಾರೆ. ಏನು ಯೋಚನೆ ಮಾಡಿದೆ, ಸುಮ್ಮನೆ ಎಣಿಸಿ ದುಡ್ಡು ಖರ್ಚು ಮಾಡ್ತಿರೋರು ಶ್ರೀವಿದ್ಯಾರಾಜ ಪ್ರೊಡ್ಯೂಸರು. ಯಾಕಂದರೆ ಯಾವುದೇ ಒಂದು ಪ್ರಾಜೆಕ್ಟು ಚೆನ್ನಾಗಿ ಮೂಡಿ ಬರಬೇಕು ಅಂದರೆ ಪ್ಯಾಷನ್ ಜೊತೆಗೆ ದುಡ್ಡು ಬೇಕೇ ಬೇಕು. ಪ್ರಾಕ್ಟಿಕಲಾಗಿ ಮಾತಾಡಬೇಕು ಅಂದರೆ ನಾವು ದುಡ್ಡನ್ನು ತುಂಬ ಲೆಕ್ಕ ಹಾಕಿಬಿಟ್ರೆ ನಾವು ಅದನ್ನು ಪ್ರೆಸೆಂಟ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲ ರೀತಿಯಲ್ಲೂ ಬೆಂಬಲ ನೀಡಿ, ಟೆಕ್ನಿಷಿಯನ್ಸಿಗೆ ಬೆಂಬಲ ನೀಡಿ ಜೊತೆಗೆ ನಿಂತಿರೋಂಥವ್ರು ಶ್ರೀ ವಿದ್ಯಾರಾಜ್ ಅವರು. ಆ್ಯಂಡ್ ಇಡೀ ಕೃಷ್ಣ ರುಕ್ಕು ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ಶಿವು ಅಂತ ಈ ಶೋನ ಡೈರೆಕ್ಟ್ ಮಾಡ್ತಾರೆ. ಮನೋಹರ್ ಅಂತ ಸಾಕಷ್ಟು ಸಿನಿಮಾಗಳನ್ನು ಕೆಲಸ ಮಾಡಿ, ಸಾಕಷ್ಟು ಸೀರಿಯಲ್ಗಳಿಗೆ ಕೆಲಸ ಮಾಡಿರುವಂಥ DOP ಅವರು ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದಾರೆ. ಮನೀಶ್ ಅಂತ ಈಗಾಗಲೇ ನಮ್ಮ ಹಿಂದಿನ ಪ್ರಾಜೆಕ್ಟ್ ಹಿಟ್ಲರ್ ಕಲ್ಯಾಣ, ಪಾರು ಎಡಿಟ್ ಮಾಡ್ತಿದ್ದಂಥವ್ರು ಇದಕ್ಕೆ ಎಡಿಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬೇಸಿಕ್ ಟೆಕ್ನಿಕಲ್ ಟೀಮು ಇದಿದೆ. ಆ್ಯಂಡ್ ಪಾತ್ರವರ್ಗ ಇಲ್ಲಿದೆ. ಕಥೆನ ನಾನು ಬ್ರೀಫಾಗಿ ಹೇಳಿದ್ದೀನಿ. ಇನ್ನು ನಾನು ನಾರಾಯಣ್ ಸರ್ ಕೊಡ್ತೀನಿ. ಸರ್ ಹಲೋ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ದಿಲೀಪ್, ನನಗೆ ಈ ಥರ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ನಾವಿಬ್ಬರು ಅವನು ಹೇಳ್ದವೆ ತುಂಬ ವರ್ಷದಿಂದ ಫ್ರೆಂಡ್ಸು. ತುಂಬ ವರ್ಷ ಆಗಿತ್ತು ನಾನು ಕನ್ನಡ ಮಾಡಿ ತಮಿಳೇ ಮಾಡ್ತಾಯಿದ್ದೆ. ಸೊ ಇಬ್ಬರು ಮಾತಾಡಿದಾಗ, ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದಾಗ ಓಕೆ ಮಾಡೋಣ ಅಂತ ಹೇಳಿದೆ, ಒಪ್ಕೊಂಡೆ. ಬಟ್ ಪಾತ್ರ ತುಂಬ ಚೆನ್ನಾಗಿದೆ. ಯಶೋಧ ಅನ್ನೋ ಪಾತ್ರ ನಾನು ನಿರ್ವಹಿಸ್ತಾ ಇದ್ದೀನಿ. ಅದು ಎಸ್ ನಾರಾಯಣ್ ಸರ್ ಜೊತೆ ಆ್ಯಕ್ಟಿಂಗ್ ಮಾಡೋದಂದರೆ ನಿಜವಾಗ್ಲೂ ನನಗೆ ಖುಷಿ ಅನ್ನಿಸ್ತು. ತುಂಬ ದೊಡ್ಡ ಡೈರೆಕ್ಟ್ರು, ತುಂಬ
ತುಂಬಾ ಖುಷಿ ಅಂತ ಅನ್ನಿಸ್ತಾ ಇದೆ ನನಗೆ ಇವ್ರ ಜೊತೆ ಮಾಡೋದು. ಆ್ಯಂಡ್ ಪ್ರೊಡಕ್ಷನ್ ವೈಸ್ ಇರ್ಬೋದು, ಎಲ್ಲ ಇರ್ಬೋದು, ವಿದ್ಯಾ ಮೇಡಮ್ ಸಪೋರ್ಟ್ ಇರ್ಬೋದು, ಎವ್ರಿಥಿಂಗ್ ಈಸ್ ಲೈಕ್ ಓವರಾಲ್ ತುಂಬ ಚೆನ್ನಾಗಿದೆ. ನನ್ನ ಪಾತ್ರನೂ ಚೆನ್ನಾಗಿದೆ ಆ್ಯಂಡ್ ಕಾಂಬಿನೇಷನ್ ನನಗೂ ಹೀರೋಗೆ ಜಾಸ್ತಿ ಬರೋದು. ಸೊ ಹೀರೋ ಅಲ್ಲಲ್ಲ ಹೀರೋ ಸರ್ ನೀವು ತೊಗೊಂಡಿದ್ದೀವಿ ಸರ್, ಓಕೆನಾ? ಸೊ ಅದಕ್ಕೆ ನೀವು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಪ್ರಾಜೆಕ್ಟ್ ಮೇಲೆ ಇರಬೇಕು. ಆ್ಯಂಡ್ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವು ಬೆಳೆಯೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಮೋರೋವರ್ ಕರ್ನಾಟಕದ ಜನ ಎಲ್ಲರೂ ನಮ್ಮ ಪ್ರಾಜೆಕ್ಟ್ ಮೇಲೆ ಸಪೋರ್ಟ್ ಬೇಕು. ನಂಗೆ ಅಷ್ಟಾಗಿ ಮಾತಾಡೋಕ್ಕೆ ಬರಲ್ಲ, ಸಾರಿ. ಏನೋ ಒಂದು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮಿಸಿ. ಆ್ಯಂಡ್ ಥ್ಯಾಂಕ್ಸ್ ಟು ವಿದ್ಯಾ ಮೇಡಮ್, ದಿಲೀಪ್ ರಾಜ್ ನನ್ನ ಈ ಪಾತ್ರಕ್ಕೆ ಕ್ಯಾಸ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಆರ್ಟಿಸ್ಟ್ ಸಪೋರ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಹೇಳ್ದಂಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು. ಜನಗಳ ಆಶೀರ್ವಾದ ನಮ್ಮ ಸೀರಿಯಲ್ ಮೇಲೆ ಇದ್ದರೆ ಖಂಡಿತ ಸಕ್ಸಸ್ಫುಲ್ಲಾಗಿ ನಾವು ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಾರಿ, ಇನ್ನೂ ಇಬ್ಬರು ಹೆಸರನ್ನು ನಾನು ಹೇಳೋದು ಮರ್ತುಬಿಟ್ಟೆ. ಸ್ಕ್ರೀನ್ ಪ್ಲೇ ರತಿಬಾಲ ಅವರು ಬರೀತಾ ಇದ್ದಾರೆ ಚೆನ್ನೈಯಿಂದ. ಆ್ಯಂಡ್ ಇದಕ್ಕೆ ಡೈಲಾಗ್ ರೋಹಿತ್ ಬದ್ಕಿ ಅವರು ಡೈಲಾಗ್ಸ್ನ ಬರೀತಾ ಇದ್ದಾರೆ. ಸೊ ಇದೊಂದು ನಾನು ಮರ್ತುಬಿಟ್ಟಿದ್ದೆ. ಆ್ಯಂಡ್ ಇಡೀ ಕಥೆ ಈ ಥರ ಮೂಡ್ ಬರೋದಕ್ಕೆ ಅದೊಂದು ಸಿಸ್ಟಮ್ ಮಾಡ್ಕೊಂಡಿರೋಂಥ ಇಡೀ ಝೀ ಫಿಕ್ಷನ್ ಟೀಮ್ ಇದೆಯಲ್ಲ, ಅವರ ಕಾಂಟ್ರಿಬ್ಯೂಷನ್ ಎಕ್ಸ್ಟ್ರಾಡಿನರಿ ಇದೆ. ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ಇದಕ್ಕೆ ಈ ಪ್ರಾಜೆಕ್ಟ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅಂತ. ಅಂದರೆ ಸ್ಟಾರ್ಟಿಂಗ್ ಫ್ರಮ್ ದೀಪಕ್ಕಿಂದ ನಾನು ಹೇಳ್ತಾಯಿದ್ದೆ, ಬಿಸ್ನೆಸ್ ಆಗಿ ದೀಪಕ್ಕಿಂದ ಹಿಡಿದು ನಮ್ಮ ಜೊತೆ ದಿನಾಗಲೂ ಬಂದು ರಾಮ್, ಸುಶಾಂತ್ ಆಗಲಿ ಇವರೆಲ್ಲ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅದನ್ನು ಮೆನ್ಷನ್ ಮಾಡಲಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ. ಆ್ಯಂಡ್ ದೀಸ್ ಆರ್ ಅವರ್ ಟೀಮ್. ಚಾನಲ್ ಥರ ವರ್ಕ್ ಮಾಡಿಲ್ಲ, ನಮ್ಮ ಪ್ರೊಡಕ್ಷನ್ ಅವ್ರ ಜೊತೆ ನಮ್ಮ ಟೀಮ್ ಅವ್ರ ಥರನೇ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ದೆಮ್ ಆಲ್ಸೋ. ಝೀ ಕನ್ನಡದಲ್ಲಿ ಒಂದು ನಮ್ಮ ಎಲ್ಲ ಧಾರಾವಾಹಿಗಳಲ್ಲೂ ಒಂದು ಅಂತಂದರೆ ಸಂಬಂಧ, ಸೆಲೆಬ್ರೇಷನ್ ಆಫ್ ಸಂಬಂಧ. ಇವಾಗ ಸುಚಿತ್ರ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು ಆ್ಯಂಡ್ ಹೀರೋ ಕೃಷ್ಣ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ಅದು ಸೋದರತ್ತೆ ಮತ್ತು ಅಳಿಯನ ಸಂಬಂಧ. ಬಟ್ ಆದರೆ ಎಲ್ಲೂ ನೋಡೋಕ್ಕಾಗದೇ ಇರುವಂತಹ ಸೋದರತ್ತೆ ಅಳಿಯನ ಸಂಬಂಧ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಅಂದರೆ ತುಂಬ ಕ್ಯಾಶುವಲ್ ಆಗಿರುವಂತಹ, ಅಂದರೆ ಇಡೀ ಜಗತ್ತು ಕೃಷ್ಣನ ಬೈತಾ ಇರುತ್ತೆ, ತಂದೆ ಬೈತಾ ಇರ್ತಾರೆ, ಜಗತ್ತು ದ್ವೇಷಿಸ್ತಾ ಇರುತ್ತೆ. ಆದರೆ ಒಬ್ಬಳು ಯಶೋದೆ ಆ ಕೃಷ್ಣನನ್ನು ಸದಾ ಪ್ರೀತಿಸ್ತಾ ಇರ್ತಾಳೆ. ಆ ಯಶೋದೆ ನಮ್ಮ ಸುಚಿತ್ರ ಅವರು. ಆ್ಯಂಡ್ ಆ ಕೃಷ್ಣ ನಮ್ಮ ಅಕ್ಷಯ್ ಅವರೀಗ ಈ ಪ್ರಾಜೆಕ್ಟ್ ಬಗ್ಗೆ, ಈ ಪ್ರಾಜೆಕ್ಟ್ ಸಿಕ್ಕಿದ್ರ ಬಗ್ಗೆ, ಆಮೇಲೆ ಈ ಪಾತ್ರದ ಬಗ್ಗೆ ಹೇಳಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸೊ ಈ ಕೃಷ್ಣನ ಜರ್ನಿ ಸ್ಟಾರ್ಟ್ ಆಗಿದ್ದು ಗೋವಾದಿಂದ. ನಾವು ಒಂದು ಟೂರ್ನಮೆಂಟ್ಗೆ ಅಂತ ಗೋವಾಗೆ ಹೋಗ್ತೀವಿ. ಟೂರ್ನಮೆಂಟ್ 2 ದಿನ ಇರುತ್ತೆ. ಸೊ ಆ 2 ದಿನದಲ್ಲಿ ಟೂರ್ನಮೆಂಟ್ ಜೊತೆಗೆ ಒಂದಷ್ಟು ಮಾತುಕತೆ ಆಗುತ್ತೆ. ಅಲ್ಲಿ ಕೃಷ್ಣ ಬೇಕು ಕಥೆನ ಮೇಡಮ್ ಹೇಳ್ತಾರೆ. ಸೊ ಅದು ಬರ್ತಾ ನಾನು ಮೇಡಮ್ ಸರ್ 3 ಜನ ಒಂದೇ ಕಾರಲ್ಲಿ ಬಂದ್ವಿ. ಸೊ ಬರ್ತಾ ಸ್ಟೋರಿ ಎಲ್ಲ ಹೇಳಿದ್ರು ಮೇಡಮ್. ಅವ್ರಿಗೆ ಎಲ್ಲೋ ನನ್ನನ್ನು ನೋಡಿದ್ದಾರೆ ಕೃಷ್ಣನ ಥರ. ಸೊ ಅವ್ರಿಗೆ ಅದು ತುಂಬ ಇಷ್ಟ ಆಗಿ, ಇಲ್ಲ ಅಕ್ಷಯ್ ಇದು ನೀವೇ ಮಾಡಬೇಕು, ಚೆನ್ನಾಗಿ ಅನಿಸುತ್ತೆ, ಹಂಗೆ ಹಿಂಗೆ ಅಂತ ಹೇಳಿ ಬರ್ತಾ ಸ್ಟೋರಿ ಹೇಳಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಬ್ಬ ಆ್ಯಕ್ಟರ್ಗೆ ಏನೇನೆಲ್ಲ ಎಲಿಮೆಂಟ್ಸ್, ಏನೇನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದೆಲ್ಲ ಈ ಒಂದು ಕಥೆಲಿದೆ. ಸೊ ಅದು ತುಂಬಾ ಇಷ್ಟ ಆಯಿತು. ಅದು ಬಿಟ್ಟರೆ ಪರ್ಸ್ನಲಿ ನಾನು ತುಂಬ ಎಮೋಷ್ನಲ್. ನನ್ನ ಮತ್ತು ನಮ್ಮ ತಾಯಿ ಇಬ್ಬರದ್ದು ಒಂಥರ ಫ್ರೆಂಡ್ಶಿಪ್ ಥರ ಪರ್ಸ್ನಲ್ ಆಗಿ. ಸೊ ಇಲ್ಲೂ ಅದೇ ಥರ ತಾಯಿ ಇರಲ್ಲ, ಬಟ್ ನನ್ನ ಮತ್ತು ಅತ್ತೆ ಸಂಬಂಧ ಹಂಗೆ ಇರುತ್ತೆ. ನಾನು ಎಷ್ಟೇ ತಪ್ಪು ಮಾಡಿದ್ರು ನೀನು ಮಾಡ್ತಿರೋದು ತಪ್ಪು ಅಂತ ಹೇಳ್ದಿರ, ಅದು ಒಳ್ಳೆ ಥರ ಒಂದೊಳ್ಳೆ ಥರ ಬುದ್ಧಿ ಹೇಳೋವಂಥ ಅತ್ತೆ. ತುಂಬಾ ಒಂಥರ ಬ್ಲೆಸ್ಡ್ ಅನಿಸುತ್ತೆ ಎಲ್ಲ ಕ್ಯಾಸ್ಟ್ ಆರ್ಟಿಸ್ಟ್ ಇವ್ರ ಜೊತೆ ಎಲ್ಲ ವರ್ಕ್ ಮಾಡೋದು. ಆಮೇಲೆ ನಮ್ಮ ಸರ್ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ, ಲೆಜೆಂಡ್ ಎಸ್.ಆರ್.ಎನ್. ಸರ್. ಪ್ರತಿ ಒಂದು ಸೀನಲ್ಲೂ ಏನಾರೋ ತಪ್ಪಿದರೆ ಅವರು ಈ ಥರ ಹಿಂಗೆ ಮಾಡು, ಇದು ಈ ಥರ ಹೇಳು ಅಂತ ಇನ್ಪುಟ್ಸ್ ಕೊಡ್ತಾರೆ. ಅವ್ರನ್ನ ನೋಡಿ ಕಲಿಯುವಂಥದ್ದು ತುಂಬ ಇದೆ, ಕಲಿತಾ ಇದ್ದೀವಿ. ಅವರು ಅಷ್ಟೇ ಹೇಳ್ಕೊಡ್ತಾರೆ.
ಆ್ಯಂಡ್ ದಿಲೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕೃಷ್ಣ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅದೇ ಥರ ಹೋಗ್ತಾ ಇದೆ, ಪ್ರತಿಯೊಂದು ಸೀನ್ನ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಒಳ್ಳೊಳ್ಳೆ ಫೈಟ್ ಇದೆ, ನೀವು ಹೇಳ್ದಂಗೆ ಎಲ್ಲೋ ಅಷ್ಟು ಅಲ್ಲಿ ದೇವರು ಮೂವಿ ಸಿಗಲಿ. ಒಳ್ಳೊಳ್ಳೆ ಫೈಟ್ ಸೀಕ್ವೆನ್ಸ್ ಇದೆ. ಥ್ರಿಲ್ಲರ್ ಮಂಜು ಸರ್ ಆಗಿರ್ಬೋದು, ದಿಲೀಪ್ ಅಂತ ಇದ್ದಾರೆ, ದಿಲೀಪ್ ಸರ್ ಅವರು ಒಂದು 2-3 ಫೈಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ನನ್ನ ಇವರ ಎಮೋಷ್ನಲ್ ಸೀನ್ ಆಗಿರ್ಬೋದು, ತಾಯಿ ಇರಲ್ಲ ಆದರೂ ನನ್ನ ತಾಯಿ ಜೊತೆ ನನ್ನ ಕನಸೆಲ್ಲ ಶೇರ್ ಮಾಡ್ತೀನಿ, ನನ್ನ ಭಾವನೆಗಳಿಗೆ ಸ್ಪಂದಿಸ್ತಾಳೆ ಅಂತ ನಾನು ಡ್ರಿಂಕ್ಸ್ ಮಾಡ್ತೀನಿ. ಅವಳೊಬ್ಬಳೇ ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡೋದು ಕುಡಿದಾಗ. ಸೊ ನಾನು ನನ್ನ ತಾಯಿ ಜೊತೆ ಮಾತಾಡಬೇಕು, ನನ್ನ ತಾಯಿನ ನೋಡಬೇಕು, ಅವಳ ಹತ್ರ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಕ್ಕೆ ನಾನು ಕುಡಿಯೋದು. ಅದು ಹೊರಗಿನ ಜಗತ್ತಿಗೆ ಇವನೊಬ್ಬ ಕುಡುಕ ಹೊರಟ ಅಂತೆಲ್ಲ ಅನಿಸುತ್ತೆ, ಆದರೆ ತುಂಬಾ ಅರ್ಥ ಮಾಡ್ಕೊಂಡಿರೋಳು ನನ್ನ ತಾಯಿ ಬಿಟ್ಟರೆ ನಮ್ಮ ಅತ್ತೆ. ಆ್ಯಂಡ್ ನಮ್ಮ ಅಣ್ಣ ತಮ್ಮದಿರ ಬಗ್ಗೆ ಹೇಳಲೇಬೇಕು. ಭರತ್ ಅವನದೇ ಆದಂಥ ಲೈಫ್ ನೋಡ್ತಾ ಇರ್ತಾನೆ, ತುಂಬ ಸ್ಟ್ರಿಕ್ಟ್ ಅವನು, ಟೈಮ್ ಸೆನ್ಸ್ ಇರೋವನು. ಈ ಕಡೆ ಅಣ್ಣ ಅಪ್ಪನ ದಾರಿ, ಅಪ್ಪ ನಡೆದು ಬಂದ ದಾರಿಲೇ ನಾನು ಹೋಗಬೇಕು, ಅವ್ರ ಥರನೇ ಇರಬೇಕು, ಅವ್ರ ಥರನೇ ಬೆಳಿಬೇಕು ಅನ್ನೋದಾದರೆ ಕೃಷ್ಣ ಟೋಟಲಿ ಡಿಫ್ರೆಂಟ್. ತುಂಬಾ ಖುಷಿಯಿಂದ ಮಾಡ್ತಾಯಿದ್ದೀನಿ. ಯಾಕಂದರೆ ಎಲ್ಲ ಇಷ್ಟು ದಿನ ಮಾಡಿರೋ ಕ್ಯಾರೆಕ್ಟರ್ ತುಂಬಾ ವಿಭಿನ್ನವಾಗಿದೆ. ಅಯ್ಯನ ಮನೆ ಆಗಿರ್ಬೋದು, ಒಲವಿನ ನಿಲ್ದಾಣ ಆಗಿರ್ಬೋದು, ಆಮೇಲೆ ಒಂದೆರಡು ಸಿನಿಮಾ ಮಾಡಿದೆ, ಅದರಲ್ಲೂ ಅಷ್ಟೇ. ಬಟ್ ಈ ಕ್ಯಾರೆಕ್ಟರ್ ಅಂತೂ ತುಂಬಾ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಕುಡಿದು ಜನಕ್ಕೆ ಅವ್ನು ಕುಡಿದು ಆ ಫೀಲಲ್ಲಿ ಮಾಡ್ತಿದ್ದಾನೆ ಅಂತ ತೋರ್ಸೋದು ತುಂಬಾ ಕಷ್ಟ. ಸೊ ಎಲ್ಲೋ ಒಂದು ಕಡೆ ಕೆಲವು ಫ್ಯೂ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿರೋದ್ರಿಂದ ತುಂಬಾ ಅದು ನನಗೆ ಈಸಿಯಾಗಿ ಒಂದು ಫ್ಲೋಲ್ಲಿ ಹೋಗ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿದ್ಯಾ ಮ್ಯಾಮ್. ಆ್ಯಕ್ಚುಲಿ ಪ್ರೊಡಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೂ ನಮಗೆ ಅದು ಕೊರತೆ ಯಾವುದ್ರಲ್ಲೂ ಮಾಡಿಲ್ಲ. ಕೆಲವು ಟೈಮ್ ಕೇಳ್ದಿರ ಬಿರಿಯಾನಿ ತರಿಸ್ಬಿಡ್ತೀರ, ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಪ್ರೊಡಕ್ಷನಲ್ಲಾಗಲಿ ಯಾವುದೇ ಕೊರತೆ ಇಲ್ಲ. ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ವಿ ಆರ್ ಬ್ಲೆಸ್ಡ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಗಳ ಪ್ರೀತಿ ಆಶೀರ್ವಾದ ನಮ್ಮಲ್ಲಿರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದ್ರ ರಾಮ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಆ್ಯಂಡ್ ನಿಮ್ಮ ಬಗ್ಗೆ ಹೇಳಲೇಬೇಕು. ಅಯ್ಯನ ಮನೆ ಆದಮೇಲೆ ಈ ಫ್ಯೂ ಡಿಸ್ಕಷನ್ ಎಲ್ಲ ಆದಮೇಲೆ ಈ ಕ್ಯಾರೆಕ್ಟರ್ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಇವ್ರು ಮಾಡ್ತಾರಾ ಅನ್ನೋ ಕನ್ಫ್ಯೂಷನ್ ಇತ್ತು ಕೆಲವರಿಗೆ. ಸೊ ಅವಾಗಿಂದನೂ ನಮಗೆ ಪಿ ಆಗಿರೋದು ರಾಮ್ ಅವರು. ಈಗಲೂ ಬಾಯಿ ತುಂಬ ನಮ್ಮ ಹೀರೋ ಅಂತ ಕರೀತಾರೆ. ಸೊ ಅವರು ಎಲ್ಲರಿಗೂ ಅದನ್ನೇ ಹೇಳಿರೋದು, ಇಲ್ಲ ಈ ಕ್ಯಾರೆಕ್ಟರು ತುಂಬಾ ಚೆನ್ನಾಗಿ ಮಾಡ್ತಾರೆ, ನಾವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಈ ಒಂದು ಪಾತ್ರ ಬರುತ್ತೆ ಅಂತ ಪ್ರತಿ ಸಲನೂ ಹೇಳ್ತಾಯಿದ್ರು. ಸೊ ಈಗ ಅದು ಪ್ರೂವ್ ಆಗಿದೆ, ಎಲ್ಲರೂ ಅದೇ ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ರಾಮ್ ಸರ್ ಆ್ಯಂಡ್ ಸುಶಾಂತ್ ಭಾಯ್, ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಅದನ್ನು ಉಳಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನಮಸ್ತೆ, ನಾನು ನಿಮ್ಮ ಮೌನಗುಡ್ಡೆ ಮನೆ. ಇವಾಗ ಕೃಷ್ಣ ರುಕ್ಕುವಲ್ಲಿ ರುಕ್ಕು ಪಾತ್ರ ಮಾಡ್ತಾಯಿದ್ದೀನಿ. ನನಗೆ ಹಳೆ ಪಾತ್ರದಿಂದ ಒಂದು ಸ್ವಲ್ಪ ಟೈಮ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಟೈಮ್ ತಗೊಳ್ಳೋಕ್ಕೆ ಸಿಗಲಿಲ್ಲ. ಆವಾಗಲೇ ಒಂದು ಅದ್ಭುತವಾದ ಪಾತ್ರದ ಬಗ್ಗೆ ಕೇಳಿದೆ, ರುಕ್ಕು ಪಾತ್ರ. ಸ್ಟೋರಿ ಕೇಳಿದ ತಕ್ಷಣ ನಾನು ಆಯಿತು ನಾನು ಮಾಡ್ತೀನಿ ಅಂತಲೇ ಹೇಳಿದೆ. ಯಾಕಂದರೆ ಒಂದು ಆರ್ಟಿಸ್ಟಿಗೆ ಯಾವಾಗಲೂ ವಿಭಿನ್ನತೆ ಬೇಕಿರುತ್ತೆ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ. ಸೊ ನನಗೆ ಆ ಎಕ್ಸ್ಪೀರಿಯನ್ಸ್ ಬೇಕಿತ್ತು, ಅಂದರೆ ಏನೋ ಹೊಸದಾಗಿ ಏನಾದರೂ ಮಾಡೋಣ ಅಂತ. ಅದೇ ಟೈಮಲ್ಲಿ ನಾನು ರುಕ್ಕು ಪಾತ್ರ ಕೇಳಿದಾಗ ಐ ವಾಸ್ ಸೋ ಇಂಪ್ರೆಸ್ಡ್. ನಾನು ಹಿಂದೆ ಮುಂದೆ ನೋಡಿದೆ, ಆಯಿತು ಸರ್ ಮಾಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಆರ್ಟಿಸ್ಟ್ಗಳಿಗೆ ಅವಕಾಶಗಳು ಸಿಗ್ಬೋದು, ಬಟ್ ಈ ಥರ ಸಿಗೋದು ಕಷ್ಟ. ಯಾಕಂದರೆ ಇವಾಗ ಒಬ್ರಿಗೊಬ್ರಿಗೆ ಟೈಮ್ ತಗೊಳುತ್ತೆ. ಇವಾಗ ಈ ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಶಿಫ್ಟ್ ಆಗಬೇಕು ಅಂದಾಗ, ಬಟ್ ನನಗೆ ಅದಿಲ್ಲ, ಆ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾನು ಯಾವುದಾದ್ರೂ ಪಾತ್ರದ ಬಗ್ಗೆ ನಾನು ಯೋಚನೆ ಮಾಡಿದರೆ ಆ ಪಾತ್ರದ ಜೊತೆ ಬದುಕೋಕೆ ಶುರು ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಹಳೆ ಪಾತ್ರಕ್ಕೆ ನಾನು ಅಷ್ಟೇ ಅಷ್ಟೇ ಎಫರ್ಟ್ಸ್ ಹಾಕಿದ್ದೆ ಆ್ಯಂಡ್ ಅದ್ರ ಜೊತೆ ಬದುಕಿದ್ದೆ. ಹಾಗಾಗಿ ರುಕ್ಕುಗೆ ಸಹ ನಾನು ಅಷ್ಟೇ ಎಫರ್ಟ್ಸ್ ಹಾಕ್ತಾಯಿದ್ದೀನಿ ಆ್ಯಂಡ್ ಅದ್ರ ಜೊತೆ ಬದುಕ್ತೀನಿ ಆ್ಯಂಡ್ ಜನಕ್ಕೆ ಅಷ್ಟೇ ಇಷ್ಟ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಖುಷಿ ಇದೆ, ಯಾಕಂದರೆ ಈ ಪ್ರೊಡಕ್ಷನ್ ಜೊತೆ ವರ್ಕ್ ಮಾಡಿ ಪ್ರತಿಯೊಬ್ಬರೂ ಅಷ್ಟೇ, ವಿದ್ಯಾ ಮ್ಯಾಮ್ ಆಗಿರಲಿ, ದಿಲೀಪ್ ಸರ್ ಆಗಿರಲಿ,
ಒಂದು ಸ್ವಂತ ಮಕ್ಕಳ ಥರ ನೋಡ್ಕೊಳ್ತಾರೆ. ಹುಷಾರಿಲ್ಲ ಅಂದರೆ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ. ಆ್ಯಂಡ್ ಹೆಣ್ಮಕ್ಳಿಗೆ ಅಂತ ಬಂದಾಗ ಸ್ವಲ್ಪ ಸಮಸ್ಯೆಗಳಿರುತ್ತೆ ಸೆಟ್ಟಲ್ಲಿ, ಇದೊಂದು ಚಿಕ್ಕ ಪುಟ್ಟದ್ದು. ಬಟ್ ಪ್ರತಿಯೊಂದಕ್ಕೂ ಮ್ಯಾಮೇ ಅವರೇ ಖುದ್ದಾಗಿ ಕೇಳ್ತಾರೆ, ಏನಾದರೂ ಸಮಸ್ಯೆ ಆಗ್ತಿದ್ರೆ ನಾವು ನಿಲ್ತೀವಿ ಅಂತ. ಸೊ ವಿ ಆರ್ ಬ್ಲೆಸ್ಡ್ ಅವ್ರ ಥರ ಸಿಕ್ಕಿರೋದಕ್ಕೆ. ಆ್ಯಂಡ್ ಅಕ್ಷಯ್ ಹೀರೋ ಆಗಿ ಮಾಡ್ತಾಯಿದ್ದಾರೆ. ಅವನು ಆ್ಯಕ್ಚುಲಿ ನನ್ನ ಗೆಳೆಯ. ಅವನ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಳ್ತಾ ಇರೋದು ತುಂಬ ಖುಷಿ ಇದೆ. ಯಾಕಂದರೆ ತುಂಬ ಒಳ್ಳೆ ನಟ, ನೋಡಿದ್ದೀವಿ ಮುಂಚೆನೂ. ಆ್ಯಂಡ್ ಎಸ್ ನಾರಾಯಣ್ ಸರ್ ಬಗ್ಗೆ ಹೇಳೋದೇ ಬೇಡ. ಅವ್ರ ಜೊತೆ ನಾವು ಪಾತ್ರ ಮಾಡ್ತಾ ಇರೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ. ಯಾಕಂದರೆ ಈ ಥರ ಹಿರಿಯ ನಟರ ಜೊತೆ ಆ್ಯಕ್ಟ್ ಮಾಡುವಾಗ ನಾವು ಬರೀ ಆ್ಯಕ್ಟ್ ಮಾಡಲ್ಲ, ಏನೋ ಒಂದು ಕಲಿತಾ ಇರ್ತೀವಿ. ಅವ್ರಗಳ ಎಕ್ಸ್ಪೀರಿಯನ್ಸಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಣ್ಣನ ಪಾತ್ರ ನವೀನ್ ಸಜ್ಜು ಮಾಡ್ತಾಯಿದ್ದಾರೆ. ಅಮ್ಮ ಬಗ್ಗೆ ಹೇಳೋದೇ ಬೇಡ. ಅಮ್ಮ ಎಲ್ಲಿ ಹೋದ್ರೂ ಏನು ಹೇಳಬೇಕು, ಮಕ್ಕಳನ್ನ ಒಂದು ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೋದು ಆ ಥರ ಇದ್ದಾರೆ. ಪ್ರತಿ ಸಲ ತಿಂಡಿ ತಗೊಂಡು ಬರ್ತಾರೆ, ಖುಷಿಯಾಗಿ ನೋಡ್ಕೊಳ್ತಾರೆ. ಜೋಶಿ ಅಮ್ಮ ನಮಗೆ ಸೀರಿಯಲ್ ಅಮ್ಮ ಥರ ಇಲ್ಲ, ನಿಜವಾಗ್ಲೂ ನಮ್ಮ ಸ್ವಂತ ತಾಯಿ ಥರ ಇದ್ದಾರೆ. ಅಕ್ಕ ಪಾತ್ರ ದಿವ್ಯಾಕ್ಕ ಮಾಡ್ತಾಯಿದ್ದಾರೆ. ಆ್ಯಂಡ್ ತಂಗಿ ಸ್ನೇಹ. ಸೊ ಎಲ್ಲ ನಾವು ಹೇಗಿದ್ದೀವಿ ಅಂದರೆ ಒಂದು ಆ್ಯಕ್ಚುಯಲ್ ಫ್ಯಾಮಿಲಿ ಥರ ಇದ್ದೀವಿ. ಸೊ ನಮ್ಮನ್ನೆಲ್ಲ ಸೇರಿಸಿರೋದಕ್ಕೆ ದಿಲೀಪ್ ಸರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ ಒಳ್ಳೆ ಅಕ್ಕ ತಂಗಿ ಅಣ್ಣನೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಖುಷಿ ಇದೆ ಈ ಪಾತ್ರ ಮಾಡ್ತಾ ಇರೋದಕ್ಕೆ. ಡಿಫ್ರೆಂಟಾಗಿ, ಅದರಲ್ಲೂ ಆಟೋ ಬೇರೆ ಓಡಿಸೋದು ಸ್ವಲ್ಪ ಚಾಲೆಂಜಿಂಗ್ ಇತ್ತು. ಅದನ್ನು ಸಹ ಕಲ್ತಿದ್ದೀನಿ ಇವಾಗ. ಇನ್ನೇನು ಗೊತ್ತಾಗುತ್ತೆ ಇಂಟ್ರೊಡಕ್ಷನಲ್ಲಿ. ಇವಾಗ ಬಿಟ್ಟಿದ್ದಾರೆ, ಪ್ರೋಮೋದಲ್ಲೆಲ್ಲ ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ತುಂಬ ಕಷ್ಟ ಇತ್ತು. ಆದರೆ ನಮ್ಮ ಚಾನಲ್ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ರಾಮ್ ಆಗಿರಲಿ, ಸುಶಾಂತ್ ಆಗಿರಲಿ, ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಇಲ್ಲ ನಿಮ್ಮ ಕೈಲಿ ಆಗುತ್ತೆ ಅಂತ ಕಲಿಸಿದ್ದಾರೆ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಯಾಕಂದರೆ ತುಂಬ ಸಪೋರ್ಟ್ ಸಿಕ್ಕಿದೆ ಇಲ್ಲಿವರೆಗೂ ನಾನು ಮಾಡಿರೋ ಪಾತ್ರಗಳಿಗೆ. ಇದಕ್ಕೆ ಇನ್ನಷ್ಟು ಸಪೋರ್ಟ್ ಮಾಡ್ತೀರಾ ಆ್ಯಂಡ್ ನಮಗೆ ಬೆಂಬಲವಾಗಿ ನಿಲ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ಬಟ್ ಹೇಳಿದ್ರಲ್ಲೆಲ್ಲ ಸರಿಯಾಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೇಯ್ನಾಗಿ ಹೇಳಬೇಕು ಅಂದರೆ ಝೀ ಕನ್ನಡ ಜೊತೆ ನನ್ನ ಹೊಸ ನಡೆ. ತುಂಬ ಖುಷಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡೋಣ, ಒಳ್ಳೊಳ್ಳೆ ಅವಾರ್ಡ್ಸ್ ಗೆಲ್ಲೋಣ ಈ ಸತಿ ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಶೈಲಜಾ ಮ್ಯಾಮ್ ಮಾತ್ರ. ನಾನು ಗಟ್ಟಿಮೇಳ ಆದಮೇಲೆ ತಿರ್ಗಾ ಝೀನಲ್ಲಿ ಮಾಡ್ತಾ ಇರೋದು ಇದೆ. ಫಸ್ಟು ನಾನು ಒಂದು 4 years ಗ್ಯಾಪಲ್ಲಿದ್ದೆ. ಸೊ ಇದನ್ನು ದಿಲೀಪ್ ಅವ್ರ ಪ್ರೊಡಕ್ಷನ್ನಿಂದ ಬಂದಾಗ ನನಗೆ ಒಪ್ಕೊಳ್ಳದೆ ಇರೋಕ್ಕಾಗಲಿಲ್ಲ. ಇಂಥ ಒಳ್ಳೆ ಪ್ರೊಡಕ್ಷನ್ನು ಮತ್ತು ಅನೇಕ ಒಳ್ಳೊಳ್ಳೆ ಧಾರಾವಾಹಿಗಳನ್ನ ಇವರು ಕೊಟ್ಟಿದ್ದಾರೆ. ನನಗೆ ಬೇಡ ಅನ್ನೋಕ್ಕೆ ಮನಸ್ಸೇ ಆಗಲಿಲ್ಲ ಖಂಡಿತವಾಗಿ. ಹಾಗೆಯೇ ಒಳ್ಳೆ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ. ವಿದ್ಯಾ ಅವರಾಗಲಿ, ದಿಲೀಪ್ ಆಗಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಎಲ್ಲರನ್ನೂ. ಹಾಗೆಯೇ ಎಸ್ ನಾರಾಯಣ್ ಸರ್ ಜೊತೆಗೆ ನಾನು ಫಸ್ಟ್ ಅವರ ಡೈರೆಕ್ಷನ್ನಲ್ಲಿ ಶಬ್ದವೇದಿ ಮಾಡಿದ್ದೆ. ಆಮೇಲೆ ಪಾರ್ವತಿ ಅನ್ನೋ ಸೀರಿಯಲ್ ಮಾಡಿದ್ದೆ. ಈಗ ಅವ್ರ ಜೊತೆಗೆ ಈ ಥರ ವರ್ಕ್ ಮಾಡ್ತಿರೋದು ತುಂಬ ಖುಷಿ ಕೊಟ್ಟಿದೆ. ಹಾಗೆಯೇ ನವೀನ್ ಸಜ್ಜು ತುಂಬ ಹೆಸರು ಮಾಡಿದವನು. ಎಷ್ಟು ಡೌನ್ ಟು ಅರ್ತ್ ಇರ್ತಾನೆ ಅಂದರೆ ಸೆಟ್ಟಲ್ಲಿ ಅಮ್ಮ ಅಂದ್ಕೊಂಡು ನಮಗೆ ಏನೋ ಸುಸ್ತಾಗಿದೆ ಅಂದರೆ ನಮ್ಮ ಕೈಕಾಲು ಒತ್ತೋದಕ್ಕೂ ಅವನು ಹಿಂದೇಟ್ ಹಾಕಲ್ಲ. ಅಂಥ ಒಳ್ಳೆ ಹುಡುಗ, ಡೌನ್ ಟು ಅರ್ತ್ ಅವನು ರಿಯಲಿ. ಅಂಥ ಫ್ಯಾಮಿಲಿ ಇದು ನಮ್ಮದು. ಹಾಗೆಯೇ ಮೌನ, ದಿವ್ಯಾ, ಸ್ನೇಹ ಒಳ್ಳೆ ಮಕ್ಕಳು. ನನಗೆ ಈ 4 ಜನ ಒಳ್ಳೆ ಮಕ್ಕಳನ್ನ ಸೇರಿಸಿ ನನಗೆ ಕೊಟ್ಟಿರೋದಕ್ಕೆ ನಮ್ಮ ಪ್ರೊಡಕ್ಷನ್ಗೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರಬೇಕು. ಹಾಗೆಯೇ ಸುಶಾಂತ್, ರಾಮು ಇವರೆಲ್ಲ ತುಂಬ ಫೆಮಿಲಿಯರ್ ಆಗಿ ಇದನ್ನು ಮಾಡ್ತಾರೆ, ನಮ್ಮ ಜೊತೆಗೆ ಕೋಆಪ್ರೇಟ್ ಮಾಡ್ತಾರೆ. ಯಾವುದೇ ಏನೇ ಪ್ರಾಬ್ಲಮ್ಮು ಅಂದ್ರೂ ಹಾಂ ನಾವಿದ್ದೀವಿ ಅನ್ನೋದನ್ನು ಹೇಳ್ತಾರೆ. ಹೀಗೆ ಒಂದು ಒಳ್ಳೆ ಪ್ರೊಡಕ್ಷನ್ನಿನ ಭಾಗ ಆಗಿದ್ದಕ್ಕೆ ಮತ್ತು ಝೀನಲ್ಲಿ ಮತ್ತೆ ನಾನು ಎಂಟ್ರಿ ಆಗ್ತಿರೋದಕ್ಕೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಆಲ್. ಎಲ್ರಿಗೂ ನಮಸ್ಕಾರ. ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಪ್ರೋಮೋ ನೋಡಿರ್ಬೋದು, ಸುಶಾಂತ್ ಅವರು ಹೇಳಿದರು ಕಲ್ಯಾಣಿ ಎಷ್ಟು ಇಂಪಾರ್ಟೆಂಟ್ ಪಾತ್ರ ಅಂತ. ಯಾವುದೇ ಒಂದು ಕಲಾವಿದನಿಗೆ ಅದರಲ್ಲೂ ಸೀರಿಯಲ್ ಆರ್ಟಿಸ್ಟಿಗೆ 2 ಆಸೆ ಇರುತ್ತೆ. ಒಂದು ಒಳ್ಳೆ ಪ್ರೊಡಕ್ಷನ್ ಸಿಗಬೇಕು, ಒಳ್ಳೆ ಚಾನಲ್ ಸಿಗಬೇಕು ಅಂತ. ನನ್ನ ಆಸೆ ಇದ್ದಿದ್ದು, ನನ್ನ ಡ್ರೀಮ್ ಚಾನಲ್ ವಾಸ್ ಝೀ ಕನ್ನಡ. ಝೀ ಪವರ್ಗೆ ವರ್ಕ್ ಮಾಡಿದ್ದೆ, ಝೀಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದು ಈಡೇರಿದೆ. ಹಾಗೆ
ದಿಲೀಪ್ ಸರ್ ಪ್ರೊಡಕ್ಷನ್ನು, ವಿದ್ಯಾ ಮೇಡಮ್ ಪ್ರೊಡಕ್ಷನ್ನು ತುಂಬ ಹೆಸರು ಮಾಡಿರುವಂಥ ಪ್ರೊಡಕ್ಷನ್. ಸೊ ಒಳ್ಳೆ ಚಾನಲ್ ಜೊತೆ ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದ್ದು ನನಗೆ ಅದೆರಡು ಬೋನಸ್ ಅಂತ ಅನ್ಕೋತೀನಿ ನಾನು. ಅದರ ಜೊತೆಗೆ ಒಳ್ಳೆಯ ಪಾತ್ರ. ಒಂದು ಆರ್ಟಿಸ್ಟಿಗೆ ಫುಲ್ ಪ್ಯಾಕೇಜ್ ಸಿಕ್ಕಿದಾಗ ಬೇಡ ಅನ್ನೋಕ್ಕೆ ಯಾವುದೇ ಆಪ್ಷನ್ ಇರಲ್ಲ. ಸೊ ಒಂದು ಎಲ್ಲ ಪ್ಯಾಕೇಜ್ ಇರುವಂಥ ಒಂದು ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದಕ್ಕೆ ಝೀಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ವಿದ್ಯಾ ಮೇಡಮ್, ದಿಲೀಪ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮೀಡಿಯಾದವರ ಸಪೋರ್ಟ್ ಇಲ್ಲದೆ ಯಾವುದೂ ಆಗಲ್ಲ. ನಿಮ್ಮ ಸಪೋರ್ಟ್ನ ಕೇಳ್ತಾ ನಮ್ಮ ಕೃಷ್ಣ ರುಕ್ಕುಗೆ ಸಪೋರ್ಟ್ ಮಾಡಿ ಒಳ್ಳೆ ರೀಚ್ ಆಗೋ ಥರ ನಮ್ಮ ಜೊತೆ ಇರಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಹಾಗೆ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ಮತ್ತೆ ಎಲ್ಲರೂ ಹೇಳಿದ್ದೀನಿ, ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ತುಂಬ ಒಳ್ಳೆ ಟೀಮ್. ಎಲ್ಲರೂ ಹೇಳಿದ್ರು ಅಂತ ನಾನು ಹೇಳ್ತಾ ಇಲ್ಲ, ತುಂಬ ಒಳ್ಳೆ ಟೀಮ್. ಮೇನ್ಲಿ ಎಸ್ ನಾರಾಯಣ್ ಸರ್ ನಾನು ಹೇಳಬೇಕು ಅಂದರೆ ಅವ್ರ ಜೊತೆ ಒಂದಿನ ಶೂಟ್ ಮಾಡಿದ್ದೀನಿ ಅಷ್ಟೇ ನಾನು. ಬಟ್ ಸ್ಟಿಲ್ ಎಷ್ಟು ಸ್ಫೂರ್ತಿ ಅಂದರೆ ಅವರು ಅಷ್ಟು ದೊಡ್ಡ ಹೆಸರು ಮಾಡಿದ್ರು ಕೂಡ ಅವರು ಒಂದು ಸೀನಿಗೆ ಪ್ರಿಪ್ರೇಷನ್ ಹೇಗೆ ಮಾಡ್ತಿದ್ರು ಅನ್ನೋದನ್ನ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಸೊ ಅವರಿಂದೆಲ್ಲ ಕಲಿಯುವಂಥದ್ದು ತುಂಬ ಇದೆ. ನಮ್ಮ ಅಮ್ಮನ ಕ್ಯಾರೆಕ್ಟ್ ಮಾಡ್ತಿರುವಂಥ ಶೈಲಜಾ ಅಮ್ಮನ ಹತ್ರ ಇವರೊಂದೆಲ್ಲ ಕಲಿಯುವಂಥದ್ದು ತುಂಬ ಇದೆ. ಹಾಗೆ ಈ ತಂಡವನ್ನು ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಝೀ ಕನ್ನಡ, ದಿಲೀಪ್ ಸರ್ ಪ್ರೊಡಕ್ಷನ್, ವಿದ್ಯಾ ಮೇಡಮ್ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಈಗ ಇಷ್ಟು ಊಟ ಆದಮೇಲೆ ಒಂದು ಎಂಡಲ್ಲಿ ಒಂದು ಒಳ್ಳೆ ನನ್ನ ಪ್ರೀತಿಯ ಮಾಧ್ಯಮ ಗೆಳೆಯರೇ, ನಿಮಗೆ ಮೊದಲನೇದಾಗಿ ಸ್ವಾಗತ. ಝೀ ಕುಟುಂಬದಿಂದ ನಿಮಗೆ ಸ್ವಾಗತ. ಇದು ಝೀ ಕುಟುಂಬ. ವೇದಿಕೆ ಮೇಲಿರೋದು ಝೀ ಕುಟುಂಬ. ವೇದಿಕೆ ಮೇಲಿರ್ತಕ್ಕಂಥ ನನ್ನ ಎಲ್ಲ ಝೀ ಕುಟುಂಬದ ಪರಿವಾರದವರೇ, ನನಗೆ ನೀವೆಲ್ಲ ನಾನು ನೋಡಿರ್ತೀರ, ನನ್ನನ್ನು ನೋಡ್ತಾ ಇದ್ದೀರಿ ಭಾಳ ವರ್ಷಗಳಿಂದ. ನನ್ನನ್ನು ಬೇರೆ ಆ್ಯಂಗಲಲ್ಲಿ ನೋಡಿದ್ದು ದಿಲೀಪ್ ಅವರು. ನನಗೆ ಮೀಸೆ ಅಂಟಿಸ್ಬೇಕು, ಪಂಚ ಉಡಿಸ್ಬೇಕು, ಈ ಥರ ಎಲ್ಲ ಗೆಟಪ್ಪಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದವರು. ನಾನೇ ಅಂದ್ಕೊಂಡಿಲ್ಲ ಯಾವತ್ತು. ಏನೋ ತಮಾಷೆ ಮಾಡಿಕೊಂಡು ಒಂದಷ್ಟು ಕಾಮಿಡಿ ಮಾಡಿಕೊಂಡು ಒಂದಷ್ಟು ಸಿನಿಮಾಗಳು ನಿಮಗೆಲ್ಲ ಮನರಂಜನೆ ಕೊಟ್ಟಿದ್ದೀನಿ. ಆದರೆ ನನ್ನಲ್ಲಿ ಒಂದು ಗಂಭೀರವಾದ ಒಂದು ವ್ಯಕ್ತಿತ್ವ ಇದೆ ಅಂತ ಅವರು ಹೇಗೆ ಕಂಡು ಹಿಡಿದ್ರು ನನಗೆ ಗೊತ್ತೇ ಇಲ್ಲ. ಮೊದಲನೇ ಸಲ ನನಗೆ ಪಾರು ಧಾರಾವಾಹಿಯಲ್ಲಿ ಒಂದು ಪಾತ್ರ ಕೊಟ್ಟರು. ಸರ್, ಒಂದು 5 ದಿನಕ್ಕೆ ಒಂದು ಪಾತ್ರ ಇದೆ, ಬನ್ನಿ ಸರ್ ಅಂದರು. ನನಗೆ ಕಿರುತೆರೆ ಮೇಲೆ ಬಂದೇ ಇಲ್ಲ. ಇವರು ಕೇಳಿದಾಗ ನನಗೆ ಇಲ್ಲ ಅನ್ನೋಕ್ಕೆ ಮನಸ್ಸು ಬರಲ್ಲ. ಆಯಿತು ಬರ್ತೀನಿ, ಆದರೆ ಇದು ಏನಿದು ಮೀಸೆ ಗೀಸೆ ಎಲ್ಲ ನನಗೆ ಮ್ಯಾಚೇ ಆಗಲ್ಲ ಸರ್. ಅದು ನಾವು ವಿಷ್ಣುವರ್ಧನ್ ಸರ್ಗೆಲ್ಲ ಮೀಸೆ ಅಂಟಿಸ್ಬಿಟ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿ ಅಭ್ಯಾಸ. ನಾನು ಮೀಸೆ ಅಂಟಿಸ್ಕೊಂಡ್ರೆ ನಗ್ತಾರೆ ಜನ, ಬೇಡ ಅಂತ ಹೇಳಿದೆ. ಇಲ್ಲ ಅದು ಚೆನ್ನಾಗಿರುತ್ತೆ ಅಂತ ನನಗೆ ಮೀಸೆ ಅಂಟಿಸಿ ಫೋಟೋಶೂಟ್ ಎಲ್ಲ ಮಾಡಿದ್ರು. ನನಗೆ ಆ ಪಾತ್ರ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಯಾಕೆಂದರೆ ಚೆನ್ನಾಗಿರಲ್ಲ ಅದು ಅಂತ ಇವ್ರಿಗೆ ಹೇಳಿದೆ. ಸರ್, ಒಂದಿನ ಶೂಟ್ ಮಾಡಿ ನೋಡಿ, ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಬೇರೆ ಏನಾದ್ರು ಹಾಕ್ಕೊಳ್ಳಿ ಸರ್, ನನಗೆ ಯಾಕೋ ಸಮಾಧಾನ ಇಲ್ಲ ಅಂತ. ಅದು ಯಾವ ಲೆವೆಲ್ ಹೊರಟೋಯ್ತು ಅಂದರೆ ಇವರೊಂದಷ್ಟು ಜನ ಗ್ಯಾಪ್ ಕೊಟ್ಬಿಟ್ರು ಪಾರು ಅಲ್ಲಿ ವೀರೇಂದ್ರ ದೇವನ್ ಕ್ಯಾರೆಕ್ಟರ್ಗೆ. ನಾನು ಓಡಾಡುವಾಗಲೆಲ್ಲ ಕೇಳೋರು ಯಾಕೆ ನೀವು ಪಾರು ಧಾರಾವಾಹಿಯಲ್ಲಿ ಬರ್ತಿಲ್ಲ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅದು ಜನಗಳನ್ನು ತಲುಪುವಂಥ ಪಾತ್ರ ಆಗೋಯ್ತು. 5 ದಿನ ಅಂತ ಕೇಳಿಬಿಟ್ಟು 3 ವರ್ಷ ಶೂಟಿಂಗ್ ಮಾಡಿದ್ರು ಆಮೇಲೆ ನಾನು ಇಟ್ಕೊಂಡು. ಅಂದರೆ ಯಾಕೆ ಮಾತು ಹೇಳ್ತೀನಿ ಅಂದರೆ, ಈ ದಿಲೀಪ್ ಅವರು ನನ್ನನ್ನು ಪಾತ್ರಕ್ಕೆ ಕರೀತಾರೆ ಅಂದಾಗ ಅಲ್ಲೇನೋ ಒಂದು ವಿಶೇಷತೆ ಇರುತ್ತೆ ಅಂತ ಅಷ್ಟೇ. ವೆರಿ ಸಿಂಪಲ್. ಅವರೊಂದಿನ ಫೋನ್ ಮಾಡಿದ್ರು, ಸರ್ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ಒಂದು ಒಳ್ಳೆ ಪಾತ್ರ ಇದೆ, ನೀವು ಮಾಡಬೇಕು ಅಂತ ಹೇಳಿದ್ರು. ನಾನು ಏನೂ ಮಾತಾಡಿಲ್ಲ, ಮಾಡ್ತೀನಿ ಅಂದ್ಬಿಟ್ಟೆ. ಯಾಕೆಂದರೆ ಅವ್ರು ಹೆಗಲ ಮೇಲೆ ಹಾಕ್ಬಿಟ್ಟು ಅವ್ರಿಗೆ ಗೊತ್ತು ನನ್ನನ್ನು ಹೇಗೆ ಪ್ರೊಜೆಕ್ಟ್ ಮಾಡಬೇಕು ಅಂತ ಹೇಳಿ. ಆಮೇಲೆ ಬಂದು ಒಂದಿನ ಕಥೆ ಹೇಳಿದ್ರು. ಕಥೆ ಭಾಳ ಚೆನ್ನಾಗಿತ್ತು. ನಾನು ಬಹಳಷ್ಟು ಕಥೆಗಳು ಕೇಳಿ ರಿಜೆಕ್ಟ್ ಮಾಡಿದ್ದೀನಿ. ನಾನು ಬೇಡ, ಇದು ಸುಮ್ಮನೆ ಯಾಕೆ, ನಂಗೆ ಮ್ಯಾಚ್ ಆಗಲ್ಲ ಅಂತ. ಬಟ್ ಈ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಮ ಹತ್ರ ಬರುತ್ತೆ ಪಾತ್ರ. ಇದು ಈ ಪಾತ್ರ ಅಂತಲ್ಲ, ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಅಷ್ಟು ಪಾತ್ರ ಒಂದು ನಿಮ್ಮ ಮನೇಲಿ ಇರುತ್ತೆ ಅಥವಾ ನಿಮ್ಮ ಪಕ್ಕದ ಮನೇಲಿ ಇರುತ್ತೆ. ನೀವು ಹೇಗೋ ವಾರಕ್ಕೆ 3-4 ಸಲ ಈ ಥರ ಪಾತ್ರಗಳನ್ನು ಜೀವನದಲ್ಲಿ ಸಂಧಿಸ್ತಾನೆ ಇರ್ತೀರ. ಅಂಥ ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಒಳ್ಳೊಳ್ಳೆ ಪಾತ್ರಧಾರಿಗಳನ್ನು ತುಂಬಿಸ್ಕೊಂಡು ಈ ಧಾರಾವಾಹಿಯನ್ನು ಆರಂಭ ಮಾಡಿದ್ದಾರೆ. ನನಗೆ ಶೂಟಿಂಗ್ ನಡೀತಾ ಇದೆ, ನಾವೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ನನಗೆ ಸೀರಿಯಲ್ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಅವರು ಪ್ರೊಡಕ್ಷನ್ನು, ಮೇಕಿಂಗ್ ಸ್ಟೈಲು, ಮೊನ್ನೆ ಒಂದು ಸೀನ್ ಮಾಡಿದ್ರು. ಐ ಥಿಂಕ್ ನಿಮ್ಮ ಸ್ಕ್ರೀನಲ್ಲಿ ಅದು 1 ನಿಮಿಷ 2 ನಿಮಿಷ ಬರ್ಬೋದು ಅಷ್ಟೇ. ಅದಕ್ಕೆ ಅವ್ರು ಖರ್ಚು ಮಾಡಿರೋ ರೀತಿ ಇದೆಯಲ್ಲ, ಇಡೀ ದಿನ ಅಷ್ಟು ದೊಡ್ಡ ಸೆಟಪ್, 3-4 ಕ್ಯಾಮ್ರಾಗಳು ಡೈಲಿ ಸ್ಪಾಟಲ್ಲಿ, ಹೀಗೇ ಬೇಕು ಅಂತ ಹೇಳಿ
ನಾನು ಕೇಳ್ತಾ ಇದ್ದೀನಿ, ನೀವು ಸಿನಿಮಾ ಮಾಡ್ತಾ ಇದ್ದೀರಾ ಸೀರಿಯಲ್ ಮಾಡ್ತಾ ಇದ್ದೀರಾ ಅಂತ. ಈ ಥರ ಮಾಡಿದ್ರೆ ವರ್ಕೌಟ್ ಆಗತ್ತೆ ಅಂತ ಕೇಳಿದೆ ಅವ್ರಿಗೆ ನಾನು. ಅಂದರೆ ಅಚ್ಚುಕಟ್ಟುತನದ ಜೊತೆಯಲ್ಲಿ ಬದ್ಧತೆ. ಯಾಕೆಂದರೆ ಇವತ್ತು ಧಾರಾವಾಹಿ ನೋಡ್ತಕ್ಕಂಥ ಪ್ರೇಕ್ಷಕರು ಬೇರೆ ಥರ ಇದ್ದಾರೆ. ಅವರನ್ನು ಮುಟ್ಟಬೇಕು, ಅವ್ರನ್ನ ಗೆಲ್ಲಬೇಕು ಅಂದರೆ ನಾವು ಮಾಡೋ ಕೆಲಸ ಪರಿಪೂರ್ಣವಾಗಿರಬೇಕು. ಈ ಧಾರಾವಾಹಿಯಲ್ಲಿ ನಾನು ಸೂರ್ಯಪ್ರಕಾಶ್ ಪಾತ್ರ, ನನ್ನ ಪಾತ್ರದ ಬಗ್ಗೆ ಎಲ್ಲ ದಿಲೀಪ್ ಅವರು ನಿಮಗೆ ಪರಿಚಯ ಮಾಡಿಕೊಂಡಿದ್ದಾರೆ. ಇಲ್ಲಿ ನಮ್ಮ 3 ಮಕ್ಕಳು, ಅದರಲ್ಲಿ ಇವರು ಇಂಪಾರ್ಟೆಂಟು. ಹೆಸರು ಕೃಷ್ಣ, ಹೆಸರಿಗೆ ಅವ್ರ ವ್ಯಕ್ತಿತ್ವಕ್ಕೂ ಮ್ಯಾಚೇ ಆಗಲ್ಲ. ಭಯಂಕರ ಕೊಡುಕ. ಆಗಲೇ ಹೇಳಿದ್ರು, ನಮ್ಮಮ್ಮನ ಹತ್ರ ನಾನು ಇರಬೇಕು ಅನ್ನೋದು ಕುಡಿತೀನಿ ಅಂತ. ಜಗತ್ತಲ್ಲಿ ತಾಯಿನ ಕಳ್ಕೊಂಡಿರೋ ಎಲ್ಲ ಮಕ್ಕಳು ತಾಯಿ ಹತ್ರ ಮಾತಾಡಬೇಕು ಅಂತ ಅನ್ಕೊಂಡಾಗೆಲ್ಲ ಕುಡುಕರಾಕ್ಬಿಟ್ರೆ ಇವರಿಂದ ಭಾಳ ಕಡೆ ಬಾರ್ಗಳೆಲ್ಲ ವ್ಯಾಪಾರ ಜೋರಾಗ್ಬಿಡ್ತವೆ, ಅವರು ಉದ್ಧಾರ ಆಗ್ಬಿಡ್ತಾರೆ. ಆ ಥರದ ಒಂದು ಪಾತ್ರ. ಸರಳವಾಗಿ ಹೇಳಬೇಕು ಅಂದರೆ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ತಂದೆ, ಬೇಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಮಗ, ಇಷ್ಟೇ. ಬಹುತೇಕ ಮನೆಗಳಲ್ಲಿ ಒಬ್ಬ ಬೇಜವಾಬ್ದಾರಿ ಮಗ ಇರ್ತಾನೆ. ಬಹುತೇಕ ಮನೆಗಳಲ್ಲಿ ಎಲ್ಲ ತಂದೆಗಳು ಬಹುತೇಕ ಜವಾಬ್ದಾರಿಯವರಾಗಿರ್ತಾರೆ. ಅಂದರೆ ಯಾಕೆ ತಂದೆ ಜವಾಬ್ದಾರಿ ಆಗಿರುತ್ತೆ ಅಂದರೆ ಅವನು ಒಂದಷ್ಟು ವರ್ಷನ ಕಳೆದು ಬಿಟ್ಟಿರ್ತಾನೆ ಅವನ ಅನುಭವದಲ್ಲಿ. ಆ ಅನುಭವದಿಂದ ಅವನು ಪಕ್ವವಾಗಿರ್ತಾನೆ, ಅಲ್ಲಿ ಅವನಿಗೆ ಜವಾಬ್ದಾರಿ ಬರುತ್ತೆ. ಇವನು ಅಷ್ಟೇನೆ. ಈ ಥರ ಒಬ್ಬ ಬೇಜವಾಬ್ದಾರಿ ಹುಡುಗನ್ನ ಒಂದು ಹುಡುಗಿ ಮದುವೆ ಆಗ್ತಾಳೆ. ಅದೆಂಥ ಹುಡುಗಿ ಇರ್ಬೇಕು ಹೇಳಿ, ಇನ್ನೆಂಥ ಹುಡುಗಿ. ಒಂದು ಹುಡುಗಿಯರು ಈಗಿನ ಕಾಲದಲ್ಲಿ ಒಂದು ಹುಡುಗನ ಆಯ್ಕೆ ಮಾಡ್ಕೋತಾರೆ ಅಂದರೆ ಭಾಳ ಯೋಚನೆ ಮಾಡ್ತಾರೆ, ಎಲ್ಲ ಥರ ಲೆಕ್ಕ ಹಾಕ್ತಾರೆ. ಆ ಲೆಕ್ಕ ನಮಗೆ ಬರಲ್ಲ. ಅದು ಆ ಲೆಕ್ಕ ಹಾಕಿ ಮದುವೆ ಮಾಡ್ಕೋತಾರೆ. ಯಾವ ಥರ? ಇವರು ಏನಾದರೂ ಸುರಸುಂದರ ಅಂಗರನೇ ಅಲ್ಲ, ಪುರುಷರಲ್ಲಿ ಉತ್ತಮ ಪುರುಷೋತ್ತಮನೇ ಅಲ್ಲ. ಇವನನ್ನು ಯಾಕೆ ಒಂದು ಹುಡುಗಿ ಮನೆಗೆ ಗೊತ್ತಿಲ್ಲ ಮದುವೆ ಮಾಡ್ಕೊಂಡು ಬರ್ತಾಳೆ? ಹೇಳ್ಬಿಟ್ಟೆ ಸರ್ ಕತೆ. ಯಾಕೆ ನನಗನ್ಸುತ್ತೆ, ಈ ಹುಡುಗಿಗೆ ಆಸ್ತಿ ಮೇಲೆ ಆಸೆ ಇರಬೇಕು ಅಂತ. ಕ್ವೈಟ್ ನ್ಯಾಚುರಲ್ ಅಲ್ವಾ? ಇಂಥ ಹುಡುಗನ ಮದುವೆ ಆಗ್ಬೇಕಾದ್ರೆ ಆಸ್ತಿ ಮೇಲೆ ಆಸೆ ಇರಬೇಕು. ಆಮೇಲೆ ಅನ್ಸುತ್ತೆ ಅದೂ ಇಲ್ಲ. ಹಾಗಾದ್ರೆ ಯಾತಕ್ಕೆ ಮದುವೆ ಆದ್ಲು ಇವಳು? ಅದೇ ನೀವು ಸೀರಿಯಲ್ ನೋಡ್ಬೇಕು, ಅದು ನಾನು ಹೇಳಲ್ಲ. ಮುಖ್ಯವಾಗಿ ಆ ಪಾತ್ರ, ಸೊಸೆ ಪಾತ್ರ, ಬಹಳ ಜನಕ್ಕೆ ಇದು ಹತ್ತಿರ ಆಗುತ್ತೆ. ಯಾಕೆ ಹೇಳಿದೆ ಅಂದರೆ ಇವತ್ತಿನ ಸೊಸೆಯರು ಅವರು ಜವಾಬ್ದಾರಿನೇ ಗೊತ್ತಿಲ್ಲ. ಅವ್ರು ಯಾಕೆ ಒಂದು ಮನೆಗೆ ಸೊಸೆಯಾಗಿ ಬರ್ತಾರೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಸೊಸೆಯ ಜವಾಬ್ದಾರಿ ಏನು, ಅವಳು ಹೇಗೆ ನಿರ್ವಹಿಸ್ತಾಳೆ. ಒಂದು ದೊಡ್ಡ ಪರಿವಾರದ ಸಾರಥಿ ಅವಳು. ಆ ಪರಿವಾರದಲ್ಲಿ ನಾನಾ ಪಾತ್ರಗಳಿರುತ್ತೆ. ಎಲ್ಲ ಪಾತ್ರವನ್ನು ಸರಿದೂಗಿಸ್ಕೊಂಡು ಕರ್ಕೊಂಡು ಹೋಗುವಂಥ ಬಹಳ ಜವಾಬ್ದಾರಿ ಅಂತ ಪಾತ್ರ. ಆ ಪಾತ್ರ ಮೌನ ಅವ್ರಿಗೆ ಸಿಕ್ಕಿದೆ. ಬಹಳ ಒಳ್ಳೆ ಪಾತ್ರ ಅದು. ಜೊತೆಯಲ್ಲಿ ಇನ್ನೊಬ್ಬಳು ಸೊಸೆ ಬರ್ತಾಳೆ, ವ್ಯತಿರಿಕ್ತವಾದಂಥ ಒಂದು ಪಾತ್ರ ಅದು. ಅದು ಈ ಸೊಸೆ, ದೊಡ್ಡ ಸೊಸೆ ಇದು. ಅಂದರೆ ಇವರಿಬ್ಬರು ಕೂಡ ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮಗಳಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾರೆ. ಯಾರು ಪ್ರೇಕ್ಷಕರು ಧಾರಾವಾಹಿಯನ್ನು ನೋಡ್ತಾರೆ ಅವ್ರಿಗೆ ಭಾಳ ಹತ್ತಿರ ಆಗ್ತಾರೆ. ಪುಣ್ಯಕ್ಕೆ ಈ ಧಾರಾವಾಹಿಯಲ್ಲಿ ಮನೆ ಹಾಳು ಮಾಡೋ ಕ್ಯಾರೆಕ್ಟರ್ಗಳಿಲ್ಲ, ಗಂಡನ್ನ ಎಳ್ಕೊಂಡು ಹೋಗೋ ಇನ್ನೊಬ್ಬ ಗಂಡನ ಎಳ್ಕೊಂಡು ಹೋಗೋ ಕ್ಯಾರೆಕ್ಟರ್ಗಳಿಲ್ಲ ಇದರಲ್ಲಿ. ಆ ಥರದ್ದೆಲ್ಲ ಕೆಟ್ಟ ಸಂದೇಶ ಇಲ್ಲ ಇಲ್ಲಿ. ಭಾಳ ತುಂಬ ಸೆನ್ಸಿಟಿವ್ ಪಾತ್ರಗಳು ಎಲ್ಲವೂ ಕೂಡ. ಆದರೆ ಇಲ್ಲಿ ಯಶೋಧ ಕ್ಯಾರೆಕ್ಟರ್, ಯಶೋಧ ಕೃಷ್ಣನಿಗೆ ತಾಯಿ, ಆದರೆ ಇಲ್ಲಿ ತಾಯಿ ರೂಪದಲ್ಲಿರ್ತಕ್ಕಂಥ ಒಂದು ಅತ್ತೆ. ಭಾಳ ಒಳ್ಳೆ ಪಾತ್ರ ಇದು. ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಇರ್ತಕ್ಕಂಥ ಅಷ್ಟೂ ಪಾತ್ರಗಳು ಚೆನ್ನಾಗಿದೆ. ನಾನು ಸೆಟ್ಟಿಗೆ ಬರೋದು ಖುಷಿ ನನಗೆ. ಯಾಕೆಂದರೆ 2 ವಿಚಾರಕ್ಕೆ. ಒಂದು, ನನಗೆ ಪ್ರೊಡಕ್ಷನ್ ತುಂಬ ಕಂಫರ್ಟ್ ಇದೆ. ದಿಲೀಪ್ ಅವರು, ವಿದ್ಯಾ ಮೇಡಮ್ ಇಬ್ಬರು ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಅದ್ಭುತವಾಗಿ ಮಾಡ್ತಾರೆ, ಕಂಫರ್ಟ್. 2ನೇದಾಗಿ ಸೀನ್ಸು, ಖಂಡಿತವಾಗ್ಲೂ ಒಳ್ಳೊಳ್ಳೆ ಸೀನ್ಸ್ ಇರುತ್ತೆ. ಯಾವುದೇ ಕಲಾವಿದನಿಗೆ ಒಳ್ಳೆ ಸೀನ್ಸ್ ಇರಬೇಕು. ಒಳ್ಳೆ ಸೀನ್ಸ್ ಇಲ್ಲ ಅಂದರೆ ಏನೂ ಕಿಸಿಯೋಕ್ಕಾಗಲ್ಲ. ಸುಮ್ಮನೆ ಬಣ್ಣ ಎತ್ಕೊಂಡು ಬಟ್ಟೆ ಹಾಕ್ಕೊಂಡು ಶೋ ಮಾಡಬೇಕು. ಪಾತ್ರ ಚೆನ್ನಾಗಿದ್ದರೆ ಮಾತ್ರ ಆ ಪಾತ್ರದಲ್ಲಿ ತೃಪ್ತಿಯಾಗೋದು. ನನಗಂತೂ ಈ ಪಾತ್ರ ತುಂಬ ತುಂಬ ಮೆಚ್ಚುಗೆ ಆದಂಥ ಪಾತ್ರ. ನಿಮಗೂ ಕೂಡ ಮೆಚ್ಚುಗೆ ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ತಂದೆ ಈ ಸಮಾಜದಲ್ಲಿ ಅವನ ಜವಾಬ್ದಾರಿ ಏನು ಅನ್ನೋದು ಪ್ರತಿಯೊಬ್ಬನಿಗೆ ಗೊತ್ತಿರ್ತದೆ. ಅಂಥ ತಂದೆ ಇಂಥ ಮಕ್ಕಳಿಗೆ ಬಿಟ್ರೆ ಜೊತೆಯಲ್ಲಿ ಅಂಥ ಮಕ್ಕಳು ಇರ್ತಾರೆ. ಈ ಮಕ್ಕಳಲ್ಲಿ ವ್ಯತ್ಯಾಸದಲ್ಲಿ ಸದ್ಗುಣ ಹೇಗಿರುತ್ತೆ ಅನ್ನೋದು ಸ್ಕ್ರೀನಲ್ಲಿ ನೋಡಬೇಕು. ನಾನು ಕೆಟ್ಟ ಮಗ ಅಂತ ಹೇಳ್ತಾ ಇಲ್ಲ, ನನ್ನ ಮಕ್ಕಳು ಕೆಟ್ಟವ್ರು ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಬೇರಿನಂತೆ ನಾರು ಸಾಧ್ಯನೇ ಇಲ್ಲ.
ಆದರೆ ಕೆಟ್ಟತನ ಅಂಟ್ಕೊಂಡಿದ್ದಾಗ ಅದನ್ನು ಕಿತ್ತಾಕುವಂಥ ಪ್ರಯತ್ನ ಮಾಡ್ತಾನೆ ತಂದೆ. ಬೈತಾನೆ ಮಕ್ಕಳನ್ನ. ಅದು ಬೈಗೋಳ ಅಲ್ಲ, ಅದು ಖಂಡಿತ ಮಕ್ಕಳು ಅದನ್ನು ಬೈಗೋಳ ಅಂತ ಅಂದ್ಕೊಳ್ಳೇಬಾರ್ದು. ಅವನ ಜರ್ನಿಯಲ್ಲಿ ಅವನು ಏನೇನು ಅನುಭವಿಸಿರ್ತಾನೆ, ಅನುಭವದ ಮಾತುಗಳು. ಅಲ್ಲಿ ಇಲ್ಲಿಂದ ನಡ್ಕೊಂಬಂದಿರ್ತಾನೆ. ಮಕ್ಕಳು ಅಲ್ಲೇ ಬರಬೇಕು. ಅಲ್ಲಿ ಬರಬೇಡ್ರಿ ಮಕ್ಕಳ, ನಾನು ಕಲ್ಲು ಮುಳ್ಳು ಚುಚ್ಚಿ ನನ್ನ ಕಾಲೆಲ್ಲ ಗಾಯ ಆಗಿದೆ, ಬರಬೇಡ್ರಿ ಅಂತ ಹೇಳ್ತಿರ್ತಾನೆ. ಅದನ್ನು ಅವರು ಬೈತಾನೆ ಅಂತ ಅನ್ಕೋತಾರೆ. ಅನ್ಕೋಬಾರ್ದು. ನಮ್ಮಪ್ಪ ಹೇಳಿದ್ದನ್ನು ನಾವು ತಗೊಂಡ್ರೆ ಅದು ಅವ್ರಿಗೆ ಒಳ್ಳೇದಾಗ್ತದೆ. ಈ ಯಾವಾಗಲೂ ಪ್ರತಿ ಮಕ್ಕಳಿಗೆ ಒಬ್ಬ ತಂದೆ ಹೇಳೋದೇನಪ್ಪ ಅಂದರೆ, ಯಾವ ಮಕ್ಕಳು ತಂದೆ ತಾಯಿ ಹತ್ರ ತಲೆ ತಗ್ಗಿ ಬದುಕ್ತಾರೋ ಅವರು ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕ್ತಾರೆ. ಯಾವ ಮಕ್ಕಳು ಅಪ್ಪ ಅಮ್ಮನ ಹತ್ರ ಎದೆ ನಿಗರ್ಸ್ಕೊಂಡು ಮಾತಾಡ್ತಾರೋ ಅವ್ರ ಲೈಫಲ್ಲಿ ಉದ್ಧಾರ ಆಗಲ್ಲ. ಎರಡೇ ಸೆಂಟೆನ್ಸ್. ಇದು ಎಲ್ಲ ಮಕ್ಕಳಿಗೂ ಅನ್ವಯಿಸುತ್ತೆ. ನೀವು ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಂಥ ಹಲವಾರು ಸಂದೇಶಗಳನ್ನು ಹೊತ್ಕೊಂಡು ಒಂದು ಅದ್ಭುತವಾದ ಕಥೆಯನ್ನು ಮಾಡಿಕೊಂಡು ದಿಲೀಪ್ ಅವ್ರ ಪ್ರೊಡಕ್ಷನಲ್ಲಿ ಝೀ ವಾಹಿನಿ ಕೃಷ್ಣ ರುಕ್ಕು ಅನ್ನೋ ಒಂದು ಧಾರಾವಾಹಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಇದು ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥದ್ದೇ. ಹಾಗಾಗಿ ನಾವೆಲ್ಲ ಕೂಡ 9ನೇ ತಾರೀಕಿಂದ 6ವರೆಗೆ ನಿಮ್ಮ ಮನೆಯ ಟಿವಿಯಲ್ಲಿ ಈ ಎಲ್ಲ ಪಾತ್ರಗಳು ಬರುತ್ತೆ. ನನಗಿಂತ ಒಳ್ಳೆ ಪಾತ್ರವನ್ನು ಆಯ್ಕೆ ಮಾಡಿ ನನ್ನನ್ನು ಕರೆದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ದಿಲೀಪ್ ಅವರಿಗೆ, ವಿದ್ಯಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಯಲ್ಲಿ ಆಗಲೇ ದಿಲೀಪ್ ಸರ್ ಹೇಳ್ದಂಗೆ ರಾಮ್ ಮೋಹನ್ ಆಮೇಲೆ ಸುಶಾಂತ್ ಸದಾ ಸೆಟ್ಟಲ್ಲಿ ಇದ್ಕೊಂಡು ಅವ್ರಿಗೇನೋ ಹೇಳಬೇಕು ನನ್ನ ಹತ್ರ, ನೋಡಿ ಅದೇ ಥರ ಕೈ ಕಟ್ಕೊಂಡು ನಿಂತಿರ್ತಾರೆ. ನನ್ನ ನೋಡಿ ಹೆದರ್ಕೋಬೇಡಿ ಅಂತೀನಿ. ಯಾಕೆಂದರೆ ನಾನು ಬಂದಿರೋದು ನಿಮ್ಗೇನು ಬೇಕೋ ಅದನ್ನು ಕೊಡಕ್ಕೆ ಬಂದಿದ್ದೀನಿ. ನಾನು ಹೆದರ್ಕೊಳ್ಳೋದು ಬೇಕಾಗಿಲ್ಲ, ಬನ್ನಿ ಹೇಳಿ ಅಂತ ಧೈರ್ಯವಾಗಿ ಹೇಳ್ತಾರೆ ಇಬ್ಬರು. ಅವ್ರಿಗೆ ತೃಪ್ತಿ ಆಗೋ ಥರ ನಾನು ಕೆಲಸ ಮಾಡ್ತಾ ಇರ್ತೀನಿ. ಪ್ರತಿಭೆಗೆ ವಯಸ್ಸಿರೋದೇ ಇಲ್ಲ. ಪ್ರತಿಭೆ ಯಾರಿಗೆ ಬೇಕಾದ್ರೂ ಹೊಸ ಐಡಿಯಾಸ್ ಬರುತ್ತೆ, ಹೊಸ ಅವ್ರು ನೋಡೋ ವಿಷನ್ನೇ ಬೇರೆ. ಹಾಗಾಗಿ ಈ ಯುವ ಪೀಳಿಗೆ ಏನು ಹೇಳುತ್ತೆ ಅದನ್ನು ತಗೊಳ್ಬೇಕು, ಅದು ನಮ್ಮ ಕರ್ತವ್ಯ ಅದು. ಹಾಗಾಗಿ ಯಾರೇನೇ ಸಲಹೆ ಕೊಟ್ಟು ಅದನ್ನು ತಗೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ತಂಡಕ್ಕೆ ವಾಹಿನಿಯಿಂದ ಶುಭ ಹಾರೈಸಿ, ನೀವೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಧನ್ಯವಾದಗಳೆಲ್ಲರಿಗೂ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿ ಒನ್. ಇವಾಗ 2 ವಾರಕ್ಕೆ ಮುಂಚೆ ನಾವು ಎಲ್ಲರೂ ಮೀಟ್ ಮಾಡಿದ್ವಿ. ಓಕೆ, ಬಿಫೋರ್ ದಟ್ ಕೂತ್ಕೊಳ್ಳೆ, ನಿಂತ್ಕೊಂಡೇ ಮಾತಾಡಲ್ಲ. ನಿಮ್ಗೆ ಯಾವುದು ಈಸಿ? ಎಸ್, ಥ್ಯಾಂಕ್ ಯು. 2 ವಾರಕ್ಕೆ ಮುಂಚೆ ನಾವು ಇನ್ನೊಂದು ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಿದ್ವಿ, ಯಾವುದೋ ಒಂದು ರಾಕ್ಷಸ ಶೋಗೆ. ಸೊ ಇವಾಗ TV ಶೋಗೆ ಲಾಂಚ್ ಮಾಡೋದಕ್ಕೆ ಮೀಟ್ ಮಾಡ್ತಿದ್ವಿ. ತುಂಬ ಖುಷಿ ಆಗ್ತಿದೆ. ಎಸ್, ವಿ ಆರ್ ಹಿಯರ್. ಕೃಷ್ಣ ರುಕ್ಕು ಇದೇ 9ನೇ ತಾರೀಕಿಗೆ 6:30 ಟೈಮ್ಗೆ ಇದು ಶುರುವಾಗುತ್ತೆ. ಆ್ಯಸ್ ಯೂಶ್ವಲ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹಾಗೆ ಇರಲಿ. ಸೊ ಬಿಫೋರ್ ಗೋಯಿಂಗ್ ಟು ದ ಡೀಟೇಲ್ ಆಫ್ ದ ಶೋ, ಎಲ್ಲರೂ ಹೇಳಿದ್ದಾರೆ. 6:13 ಒಂದು ಬ್ಯಾಂಡನ್ನ ಲಾಂಚ್ ಮಾಡಬೇಕಾಗಿರೋದಕ್ಕೆ ತುಂಬ ಕಷ್ಟ ಆಯಿತು. ಬಿಕಾಸ್ ಇದಕ್ಕೆ ಇವಾಗ ನಡೀತಾ ಇರೋ ಶೋ ಪುಟ್ಟಕ್ಕನ ಮಕ್ಕಳು ಒಂದು ಶೋ. ಇಟ್ಸ್ ಲೈಕ್ ಒಂದು 5 ವರ್ಷದ ಜರ್ನಿ. 1250 ಎಪಿಸೋಡ್ ಹತ್ರ ನಡೀತಾ ಇರೋ ಶೋ. ಇಟ್ಸ್ ನಾಟ್ ಸೋ ಈಸಿ ಟು ರೀಪ್ಲೇಸ್ ಇಟ್. ಬಿಕಾಸ್ ಅದನ್ನು ನಾವು 5 ವರ್ಷ ಜರ್ನಿ ಮಾಡಿದ್ದೀವಿ ಅಂದರೆ ಅದೇ ಥರ ಆಡಿಯನ್ಸ್ ನಮ್ಮ ಜೊತೆಗೆ 5 ವರ್ಷ ಅದ್ರ ಜೊತೆಗೇ ಕಂಟಿನ್ಯೂ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಶೋ ಆ್ಯಂಡ್ ತುಂಬ ದೊಡ್ಡ ಮಟ್ಟದ ಒಂದು ಸಕ್ಸಸ್ ನೋಡಿರೋ ಒಂದು ಶೋ. ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಅಷ್ಟು ಒಂದು ಕಷ್ಟ ಇತ್ತು ನಮಗೆ. ಬಿಕಾಸ್ ಸೋ ಮೆನಿ ಪ್ರಾಜೆಕ್ಟ್ಸ್ ನಾವು ಡಿಸ್ಕಷನ್ ಮಾಡಿದ್ವಿ. ಇದು ಅಲ್ಲಿಗೆ ತೂಕ ಇರುತ್ತಾ ಅನ್ನೋದು ಡಿಸ್ಕಷನ್ನ ಮಾಡಿ ಉಟ್ಕೊಂಡಿರೋದೇ ಕೃಷ್ಣ ರುಕ್ಕು. ಆ ಒಂದು ಕೃಷ್ಣ ರುಕ್ಕು ಆ ಒಂದು ತಾಕತ್ತು ಅದನ್ನು ಆ ಒಂದು ಲಾಯಲ್ ಆಡಿಯನ್ಸ್ಗೆ ಕೊಡಬೇಕಾಗಿರೋ ಎಂಟರ್ಟೈನ್ಮೆಂಟನ್ನು ಕಂಪ್ಲೀಟಾಗಿ ಕೊಡುತ್ತೆ ಅನ್ನೋದು ಒಂದು ನಂಬಿಕೆಯಿಂದ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಥ್ಯಾಂಕ್ಸ್ ಟು ದಿಲೀಪ್ ಸರ್ ಆ್ಯಂಡ್ ವಿದ್ಯಾ ಮ್ಯಾಮ್. ಬಿಕಾಸ್ ಈ ಒಂದು ಶೋ ಮಾತಾಡಿದ ತಕ್ಷಣ ಇಂಥದ್ದೊಂದು ದೊಡ್ಡ ತಂಡನ ಕಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಬಿಕಾಸ್ ನಾರಾಯಣ್ ಸರ್ ಆಗಿರಲಿ, ಸುಪ್ರೀತಾ ಮೇಡಮ್ ಆಗಿರಲಿ, ಅಕ್ಷಯ್ ಆಗಿರಲಿ, ಮೌನ ಆಗಿರಲಿ, ಆಲ್ ದ ಆರ್ಟಿಸ್ಟ್ ಆ ಒಂದು ವಿಚಾರಕ್ಕೆ. ಸೊ ಇಟ್ಸ್ ಅ ವೆರಿ ಬಿಗ್ ಟೀಮ್ ಆನ್ ದ ಎಮೋಷನ್. ಬಿಕಾಸ್ ದಿಲೀಪ್ ಸರು, ವಿದ್ಯಾ ಮ್ಯಾಮು ನಮ್ಗೆ ತುಂಬ ವರ್ಷದ ಪರಿಚಯ. ಆ್ಯಂಡ್ ಈ ಚಾನಲ್ ಜೊತೆಗೆ ಅವರು ತುಂಬ ವರ್ಷದ ಒಂದು ಇಟ್ಸ್ ಲೈಕ್ ಮೋರ್ ದೆನ್ ಅ ಪ್ರೊಡಕ್ಷನ್ ಹೌಸ್. ಅವರು ಒಂದು ಫ್ಯಾಮ್ಲಿನೇ ಹೇಳ್ತೀವಿ. ಬಿಕಾಸ್ ನಾನು ಆವಾಗ ಹೇಳ್ತಾ ಇರ್ತೀನಿ, ಸರ್ ನೀವು ನಮ್ಮ ಎಂಪ್ಲಾಯಿ. ಯಾಕೆಂದರೆ ಎನಿ ಶೋ ಯಾವುದಿದ್ರೇನು ನಾವು ಎಲ್ಲರೂ ಚರ್ಚೆ ಮಾಡ್ತೀವಿ. ನಾಟ್ ಓನ್ಲಿ ದಿಸ್ ಪ್ರೊಡಕ್ಷನ್ ಹೌಸ್, ಆಲ್ ದ ಪ್ರೊಡಕ್ಷನ್ ಹೌಸ್ ಆ ಒಂದು ಇದಕ್ಕೆ ಇಟ್ಸ್ ಮೋರ್ ದೆನ್ ಅ ಪ್ರೊಡಕ್ಷನ್ ಹೌಸ್, ಇಸ್ ಅ ಫ್ಯಾಮ್ಲಿ ನಮಗೆಲ್ರಿಗೂ. ಈ ಒಂದು ಪಾಯಿಂಟಲ್ಲಿ ನಾನು ಒಂದು ನಿಮಿಷ ಐ ವಿಲ್ ಟೇಕ್ ಟು ಥ್ಯಾಂಕ್ ಜಗ್ಗಿ ಸರ್
and Umashi ma'am and all the other technicians and artists of Puttaka. In that journey, we aim to ಈ ಒಂದು ಶೋ ಇನ್ನೊಂದು 4-5 ವರ್ಷಕ್ಕೆ ಓಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಶುರು ಮಾಡ್ತಾ ಇರೋ ಒಂದು ಶೋ. ಐ ಆಮ್ ಟಾಕಿಂಗ್ ಅಬೌಟ್ ಅಷ್ಟು ಮಟ್ಟದ ಒಂದು ಸ್ಟೋರಿ ಲೈನ್ ಇದೆ, ಮಲ್ಟಿಲೇಯರ್ಡ್ ಒಂದು ಸ್ಟೋರೀಸ್ ಇದೆ. ಆ ಒಂದು ಪಾತ್ರಕ್ಕೆ ಏನು ಬೇಕೋ ಅದನ್ನು ಕೊಡೋದಕ್ಕೆ ಎಲ್ಲ ಕಲಾವಿದರು ಅಷ್ಟು ಇಂಪಾರ್ಟೆಂಟ್ ರೋಲ್, ಆ್ಯಂಡ್ ದೇ ಹ್ಯಾವ್ ಆಲ್ ದ ಇಂಟ್ರೆಸ್ಟ್ ಲೆವೆಲ್ಸ್ ಆ್ಯಂಡ್ ಮೂಮೆಂಟ್ಸ್ ಟು ಸೆಲೆಬ್ರೇಟ್ ಇನ್ ದಿಸ್ ಶೋ. ಸೊ ನಿಮ್ಮ ಎಲ್ಲ ಸಪೋರ್ಟ್ ಇರಲಿ. ಐ ಆಮ್ ಥ್ಯಾಂಕಿಂಗ್ ಆಡಿಯನ್ಸ್ ಇಷ್ಟು ವರ್ಷ 6:30 ಪುಟ್ಟಕ್ಕಗೆ ಎಷ್ಟು ಸಪೋರ್ಟ್ ಮಾಡಿದ್ರು, ಅದೇ ಒಂದು ಲಾಯಲ್ ಆಡಿಯನ್ಸು ಆ್ಯಂಡ್ ನ್ಯೂ ಆಡಿಯನ್ಸ್ ಈ ಒಂದು ಶೋಗೆ ಬರ್ತಾರೆ ಅನ್ನೋದು ಒಂದು ನಂಬಿಕೆಯಿಂದ ವಿ ಆರ್ ಸ್ಟಾರ್ಟಿಂಗ್ ದಿಸ್ ಶೋ. ಥ್ಯಾಂಕ್ ಯು ವೆರಿ ಮಚ್, ಆ್ಯಂಡ್ ಸೇಮ್ ಸಪೋರ್ಟ್ ನಿಮ್ಮ ಒಂದು ಮೂಲಕನೂ ಸಿಗಲಿ ಅನ್ನೋದು ಕೇಳಿಕೊಂಡು ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಮೆಸೇಜು ತುಂಬ ಸಿಂಪಲ್. ಒಂದು ಸಂಸಾರ ಹೇಗಿರಬೇಕು, ಹೊಸದಾಗಿ ಬರುವಂಥ ಆ್ಯಡ್ ಆಗುವಂಥ ಒಂದು ಫ್ಯಾಮಿಲಿಗೆ ಆ್ಯಡ್ ಆಗುವಂಥ ವ್ಯಕ್ತಿಗಳು ಅದನ್ನು ಏಳಿಗೆಗೆ ವರ್ಕ್ ಮಾಡಬೇಕೇ ಹೊರತು ಬೇರೆ ಉದ್ದೇಶಗಳಿಗಿನ್ನ ಇಟ್ಕೊಂಡು ಬರಬಾರ್ದು ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಸರ್ ಇದರಲ್ಲಿ. ಅಂದರೆ ಈಗ ಸರ್ ಹೇಳ್ದಂಗೆ ಯಾವುದೋ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಆಗಲಿ ಅಥವಾ ಗಂಡನೇ ಎಳ್ಕೊಂಡು ಹೋಗ್ಬಿಡೋದಾಗಲಿ ಆ ಥರದ್ದು ಯಾವುದೂ ಇಲ್ಲ. ಇದು ಈ ಕಥೆಯ ವೈಶಿಷ್ಟ್ಯನೇ ಅದು. ಪ್ರತಿಯೊಂದು ಪಾತ್ರದ ಒಂದು ಯೋಚನೆ ಇದೆಯಲ್ಲ, ಅದು ಆ ಕ್ಷಣಕ್ಕೆ ಅದು ತಪ್ಪು ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಅದರ ಹಿಂದೆ ಇರುವಂಥ ಒಂದು ಯೋಚನೆ ವ್ಯಾಲಿಡಾಗೇ ಇರುತ್ತೆ. ಆ ಯೋಚನೆಗಳನ್ನ ಸರಿ ಮಾಡಬೇಕು ಅನ್ನೋದು ಅಷ್ಟೇ. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಈಗ ನಾನೇನೋ ಒಂದು ನಿಮ್ಮ ಹತ್ರ ಮಾತಾಡ್ಬೇಕಾರಾಗಲಿ ಇನ್ನೊಬ್ಬರ ಹತ್ರ ಮಾತಾಡ್ಬೇಕಾದ್ರೆ ವ್ಯಕ್ತಿಯಾಗಿ ನಾನು ಸರಿಗಿರ್ತೀನಿ. ನಿಮ್ಮ ಹತ್ರ ಇದ್ದಂಗೆ ಬೇರೆಯವ್ರ ಹತ್ರ ಇರೋದಿಲ್ಲ. ಅದಕ್ಕೊಂದು ಕಾರಣ ಇರುತ್ತೆ. ಆ ಕಾರಣನ ರಿಸಾಲ್ವ್ ಮಾಡ್ಕೋಬೇಕು, ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋದು ಮುಖ್ಯವಾದ ಮೆಸೇಜ್ ಸರ್ ಇದು. ಸರ್, ನೀವು ಮಾತಾಡಬೇಕಾದ್ರೆ ಗಂಡನ್ನ ಹೇಳ್ಕೊಂಡು ಹೋಗೋಂಥದ್ದು, ಹೆಂಡ್ತಿನೇ ಹೇಳ್ಕೊಂಡು ಹೋಗೋಂಥದ್ದು ಇಂಥದ್ದೆಲ್ಲ ಇಲ್ಲ. ನಮ್ಮಲ್ಲಿ ಕ್ಲಿಯರ್ ಫ್ಯಾಮಿಲಿ ಓರಿಯೆಂಟೆಡ್ ಇದೆ ಅಂದ್ರಿ. ಅಂಥದ್ದೆಲ್ಲ ಸರಿ ಇಲ್ಲ ಅಂತ ಹೋಗ್ತೀರಾ ಸರ್? ಅಂಥ ಸೀರಿಯಲ್ಗಳು ಇರಬಾರ್ದು ಅಂತ ನೀವು ಅಂತೀರಾ? ಖಂಡಿತವಾಗ್ಲೂ ಇರ್ಬೋದು ಸರ್. ಆ ಥರ ಇರಬಾರ್ದು ಅಂತ ತೋರ್ಸೋಕ್ಕಾದ್ರೂ ಸೀರಿಯಲ್ ಮಾಡಬೇಕಲ್ಲ. ನಾನು ಸೀರಿಯಲಲ್ಲಿ ಇರಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ನಿಜ ಜೀವನದಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಬಟ್ ಮೆಸೇಜ್ ಇದು ತಪ್ಪು ಅಂತ ತೋರಿಸೋದಕ್ಕೆ ನಾನು ತಪ್ಪು ಮಾಡಿ ತೋರಿಸ್ಬೇಕು ತಾನೆ. ಅದಕ್ಕೆ ತಾನೇ ನಾವು ಆ್ಯಕ್ಟ್ ಮಾಡ್ತಾ ಇರ್ತೀವಿ. ಇಮ್ಯಾಜಿನೇಷನ್, ಫಿಕ್ಷನ್ ಅಂತ ಅದಕ್ಕೆ ಹೇಳೋದು. ಈ ಥರ ಆಗ್ಬೋದು, ಮಾಡ್ಕೋಬೇಡಿ ನೀವು ಅದೇ ಥರದ ಎಷ್ಟೋ ವಿಚಾರಗಳನ್ನ, ಎಷ್ಟೋ ಪ್ರಶ್ನೆಗಳನ್ನ ನಾವು ಪ್ರಶ್ನೆಯಾಗಿ ಇಟ್ಟು ಅದಕ್ಕೆ ಉತ್ತರನೂ ಕೊಡ್ತಾ ಇದ್ದೀವಿ ಅಷ್ಟೇ. ಸರ್, ನಿಮ್ಮ ಟಾರ್ಗೆಟೆಡ್ ವ್ಯೂವರ್ಸ್ ಯಾರು ಸರ್? ಸರ್, ಟಾರ್ಗೆಟೆಡ್ ವ್ಯೂವರ್ಸ್ ಹೂಎವರ್ ವಾಂಟ್ಸ್ ಟು ಹ್ಯಾವ್ ಅ ಗುಡ್ ಹ್ಯಾಪಿ ಫ್ಯಾಮಿಲಿ, ದೇ ಆರ್ ಅವರ್ ಟಾರ್ಗೆಟೆಡ್ ಆಡಿಯನ್ಸ್ ಸರ್. ಒಂದು ಒಳ್ಳೆ ಸಂಸಾರ, ಮಕ್ಕಳು ಹೇಗಿರಬೇಕು, ಸೊಸೆಯಂದಿರು ಹೇಗಿರಬೇಕು, ಅಪ್ಪ ಮಗನ ಜೊತೆ ಹೇಗಿರಬೇಕು, ಅಪ್ಪ ಸೊಸೆ ಜೊತೆ ಹೇಗಿರಬೇಕು ಅಂತ ಡಿಫೈನ್ ಮಾಡುವಂಥ, ಅದನ್ನು ಆ ಡೆಫಿನೇಷನ್ನ ತಿಳ್ಕೊಳ್ಳೋವಂಥ ಪ್ರತಿಯೊಬ್ಬ ವೀಕ್ಷಕನೂ ನಮ್ಮ ಆಡಿಯನ್ಸು ಸರ್. ಸರ್ ನಮಸ್ತೆ, ಪ್ರಿಯಾಂಕಾ ಅಂತ, ವಿಜಯ ಕರ್ನಾಟಕದಿಂದ. ಕೃಷ್ಣ ರುಕ್ಕು ಅಂತ ಟೈಟಲ್ ಯಾಕೆ ಸರ್? ಕೃಷ್ಣನಲ್ಲಿರೋ ಕ್ವಾಲಿಟೀಸ್ ಒಂದು ಹೀರೋಲಿಲ್ಲ, ಆ ತುಂಟತನ ಇಲ್ಲ, ತುಂಬ ರಾ ಆಗಿದೆ ಲುಕ್ಕು. ಯಾಕೆ ಕೃಷ್ಣ ರುಕ್ಕು ಅಂತ? ಇದು ಹಿಡನ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾರೆ ಗೊತ್ತಾ ಸರ್. ಅದು ಅವನು ಕೃಷ್ಣ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಅದು ಹೋಗ್ತಾ ಅದು ಬರುತ್ತೆ, ಆಚೆಗೆ ಬರುತ್ತದು. ಸೊ ಅದನ್ನು ಡ್ರೈವ್ ಮಾಡೋದೊಂದು ರುಕ್ಕು. ಸೊ ಹಾಗಾಗಿ ಅಂದರೆ ನಾವು ಮೂಲತಃ ಕೃಷ್ಣ ರುಕ್ಕು ಅನ್ನೋದನ್ನು ಆ ಕ್ಯಾರೆಕ್ಟರೈಸೇಷನ್ ಇಟ್ಕೊಂಡು ನಾವು ಆ ಟೈಟ್ಲಾಗಿ ಇಟ್ಟಿಲ್ಲ. ಅದು ಒಂದು ಪಾತ್ರದ ಹೆಸರದು, ಬಟ್ ಆ ಛಾಯೆಗಳು ಡೆಫಿನೆಟ್ಲಿ ಎರಡು ಪಾತ್ರದಲ್ಲಿ ಕಾಣುತ್ತೆ. ಸೊ ಹಾಗಾಗಿ ಎರಡೂ ಇನ್ಫ್ಲೂಯೆನ್ಸ್ ಮಾಡಿ ಅದನ್ನು ಕೃಷ್ಣ ರುಕ್ಕು ಅಂತ ಇಟ್ಟಿದ್ದೆ ಅಷ್ಟೇ.